So early senses of the verb were plan and cause to move forward. Project means you have to plan, cause under karana, what for you are supposed to move forward it, something like that. So Oxford Dictionary defines the definition of project. Definition of project as an individual or collaborative enterprise. An individual or Sir, collaborative enterprise that is carefully planned to achieve a particular aim. ಎಂಟರ್ಪ್ರೈಸ್ ಅಂದ್ರೆ ಸಾರ್ವಜನಿಕ ಉದ್ಯಮ, ಒಂದು ಗುಂಪು, ಆರ್ಗನೈಸೇಷನ್, ಒಂದು ಇಂಡಸ್ಟ್ರಿ. ಕೊಲಾಬರೇಟಿವ್ ಅಂದ್ರೆ ಎಲ್ಲರೂ ಜೊತೆ ಸೇರಿ ಮಾಡುವಂಥದ್ದು, ಒಬ್ಬರೇ ಮಾಡೋದು ಅಥವಾ ಕೊಲಾಬರೇಟಿವ್, ಎರಡು ಮೂರು ಆರ್ಗನೈಸೇಷನ್ ಸೇರಿ ಮಾಡೋದು. ಇಟ್ಸ್ ಅನ್ ಎಂಟರ್ಪ್ರೈಸ್ ದಟ್ ಈಸ್ ಕೇರ್ಫುಲಿ ಪ್ಲಾನ್ಡ್ ಅಂಡ್ ಟು ಅಚೀವ್ ಎ ಪರ್ಟಿಕ್ಯುಲರ್ ಏಮ್. ನಮ್ಮ ಪರ್ಟಿಕ್ಯುಲರ್ ಏಮ್ ಏನಪ್ಪಾ ಅಂದ್ರೆ ಒಂದು ಇಸ್ರೋ ಸ್ಯಾಟಲೈಟ್ ಹಾರ್ಬಿಡ್ಬೇಕು, ಮಾರ್ಸ್ ಮಂಗಳ ಗ್ರಹದ ಮೇಲೆ ಒಂದು ನಾವು ಕಾರ್ ಕಳಿಸ್ಬೇಕು, ಅಥವಾ ಒಂದು ರಾಕೆಟ್ ಡಿಸೈನ್ ಮಾಡಬೇಕು, ಅಥವಾ ಒಂದು ಅಗ್ನಿ ಮಿಸೈಲ್ ರೆಡಿ ಮಾಡಬೇಕು, ಅಥವಾ ಕೊರೋನಾದ್ದು ನಾವು ಲಸಿಕೆ, ಏನ್ ನೀವು ಕೋವ್ಯಾಕ್ಸಿನ್ ಕೋವಿಡ್ ಶೀಲ್ಡ್ ಐತಿ, ಸೋ ಮೆನಿ ಕ್ರೋರ್ಸ್ ವಿ ವಾಂಟ್ ಟು ಮ್ಯಾನುಫ್ಯಾಕ್ಚರ್ ದಟ್ ಒನ್. ಸೊ ಹೀಗೆ ನಿಮಗೆ ಬೇರೆ 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 ಇದು ಬರ್ತಿರ್ಬೇಕು, ಪ್ರೊಜೆಕ್ಟ್ಸ್ ಬರ್ತದೆ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದೋಸ್ ಪ್ರೊಜೆಕ್ಟ್ಸ್ ಆಲ್ಸೋ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಎಕ್ಸಾಂಪಲ್ಸ್ ಆಫ್ ಪ್ರೊಜೆಕ್ಟ್. ಅವು ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತದೆ. So first we shall try to see the nature of project. A project is collectively a large activity involving interdependent, interactive, and related and distinct tasks on which a good number of resources are invested. ಅಂದ್ರೆ ಆ ಪ್ರಾಜೆಕ್ಟ್ ಮೇಲೆ ಸಾಕಷ್ಟು ಸಂಪನ್ಮೂಲಗಳನ್ನ, ಬಂಡವಾಳ, ದುಡ್ಡನ್ನ, ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆ ಮಾಡಲಾಗಿರ್ತದೆ. ಲಾರ್ಜ್ ಅಮೌಂಟ್ ಆಫ್ ಮನಿ ಇಸ್ ಸ್ಪೆಂಟ್ ಇನ್ ಅನ್ ಆಂಟಿಸಿಪೇಷನ್, ದಟ್ ಈಸ್ ಇನ್ ಅನ್ ಎಕ್ಸ್ಪೆಕ್ಟೇಷನ್ ಆಫ್ ಹ್ಯೂಜ್ ರಿಟರ್ನ್, ಹ್ಯೂಜ್ ಪ್ರಾಫಿಟ್. ಆ ಪ್ರೊಜೆಕ್ಟ್ ಮಾಡೋದ್ರಿಂದ ನಮಗೆ ಬಹಳಷ್ಟು ಲಾಭ ಬರ್ಬೋದು, ಒಳ್ಳೆ ಪ್ರಾಡಕ್ಟ್ಸ್ ಬರ್ಬೋದು, ಒಳ್ಳೆ ಔಟ್ಕಮ್ ಬರ್ಬೋದು, ಫಲಿತಾಂಶ ಬರ್ಬೋದು ಅಂತೇಳಿ ನಾವು ಸಾಕಷ್ಟು ಹಣವನ್ನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಕನ್ನಡದಲ್ಲಿ ಅದಕ್ಕೆ ಏನಂತೀವಿ ಅಂದ್ರೆ ಹೆಚ್ಚುವರಿ ಲಾಭಾಂಶದ ನಿರೀಕ್ಷೆಯೊಂದಿಗೆ ಯೋಜನೆಯೊಂದರಲ್ಲಿ ಹಲವಾರು ಸಂಪನ್ಮೂಲಗಳನ್ನ ವಿನಿಯೋಗಿಸಲಾಗುತ್ತದೆ ಮತ್ತು ಅಪಾರ ಪ್ರಮಾಣದ ಹಣ ಹೂಡಿಕೆ ಮಾಡಲಾಗುತ್ತದೆ. ಅಂತಹ ಯೋಜನೆ ಅಥವಾ ಪ್ರಾಜೆಕ್ಟ್ ಹಲವಾರು ತಾಂತ್ರಿಕ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಇಟ್ ಇನ್ವಾಲ್ವ್ಸ್ ಸೋ ಮೆನಿ ಟೆಕ್ನಿಕಲ್ ವರ್ಕ್ಸ್, ಎಂಜಿನಿಯರಿಂಗ್ ಸ್ಕಿಲ್ಸ್, machinery work it involves. So short and simple definition of project is a project will be a temporary endeavor undertaken to produce a unique product or service. ಅಂದ್ರೆ ಒಂದು ಉತ್ಪನ್ನವನ್ನಾದ್ರೂ ಕೊಡಬಹುದು ಅಥವಾ ಒಂದು ಸೇವೆಯನ್ನಾದ್ರೂ ನೀವು ಕೊಡಬಹುದು. ಸೊ what are the project characteristics? Project characteristics, they are temporary, ತಾತ್ಕಾಲಿಕ. ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಮತ್ತದು ಕ್ಲೋಸ್ ಆಗ್ತದೆ. ಇಟ್ ಇಸ್ ಯುನೀಕ್. ಯುನೀಕ್ ಮೀನ್ಸ್ ಒನ್ ಅಂಡ್ ಓನ್ಲಿ ಒನ್. ಒನ್ ಪ್ರಾಜೆಕ್ಟ್ ಈಸ್ ನಾಟ್ ಸೇಮ್ ಆಸ್ ಅನದರ್ ಒನ್. ಪ್ರತಿ ಪ್ರಾಜೆಕ್ಟು ಡಿಫರೆಂಟ್ ಇರ್ತದೆ. ಸೊ ಇಟ್ ಈಸ್ ಟೆಂಪರರಿ ಇನ್ ದ ಸೆನ್ಸ್ ಇಟ್ ಹ್ಯಾಸ್ ಅ ಡೆಫಿನೆಟ್ ಸ್ಟಾರ್ಟ್ ಡೇಟ್ ಅಂಡ್ ಇಟ್ ಹ್ಯಾಸ್ ಡೆಫಿನೆಟ್ ಎಂಡ್ ಡೇಟ್. ಯಾವಾಗ ಸ್ಟಾರ್ಟ್ ಮಾಡ್ತೀರಿ, ಯಾವಾಗ ಎಂಡ್ ಮಾಡ್ತೀರಿ, ಅದನ್ನ ನೀವು ಮುಗಿಸ್ಬೇಕಾಗ್ತದೆ. ಅದಕ್ಕೆ ಅದು ತಾತ್ಕಾಲಿಕ. ಅದು ಮುಗಿದ್ಮೇಲೆ ಮತ್ತೆ ಪ್ರಾಜೆಕ್ಟ್ ವೈಂಡ್ ಅಪ್ ಆದಂಗ ಅಂತ ಹೇಳಿ ಅರ್ಥ ಆಗ್ತದ್ರಿ. ಸೊ ನೆಕ್ಸ್ಟ್, what exactly it has got a futures for that particular project. ಏನೆಲ್ಲ ಅದಕ್ಕೆ ಫ್ಯೂಚರ್ಸ್ ಇರ್ತದೆ. ಸೊ ಇಟ್ ಈಸ್ ಕನ್ವರ್ಟಿಂಗ್ ಎ ವಿಷನ್ ಆರ್ ಡ್ರೀಮ್ ಆರ್ ಎ ನೀಡ್ ಟು ರಿಯಾಲಿಟಿ. ನೀವೇನ್ ಕನಸು ಕಾಣುತ್ತೀರಿ ಅದನ್ನ, ದೂರದೃಷ್ಟಿಯನ್ನ, ಕನಸನ್ನ ಸಾಧ್ಯತೆ ಅಂದ್ರೆ ಪಾಸಿಬಿಲಿಟಿಗೆ ತಗೊಂಡು ಬರ್ತೀವಿ. ಅದು ಪ್ರಾಜೆಕ್ಟ್ ಕನ್ವರ್ಟಿಂಗ್ ಎ ವಿಷನ್ ಆರ್ ಎ ಡ್ರೀಮ್ ಆರ್ ಎ ನೀಡ್ ಟು ಗ್ರೌಂಡ್ ರಿಯಾಲಿಟಿ. ಎ ಜಾಬ್ ದಟ್ ಹ್ಯಾಸ್ ಬಿಗಿನಿಂಗ್ ಅಂಡ್ ಎಂಡ್. ಪ್ರಾಜೆಕ್ಟ್ ಟೈಮ್ ಇರ್ತದೆ, ಇಷ್ಟೇ 3 ತಿಂಗಳು 6 ತಿಂಗಳು, ಜನವರಿ ಸ್ಟಾರ್ಟ್ ಮಾಡಿ ಜುಲೈಗೆ ಮುಗಿಸ್ರಿ ಅಥವಾ 3 years ಅಲ್ಲಿ ಮುಗಿಸ್ರಿ. ಎ ಸ್ಪೆಸಿಫೈಡ್ ಆರ್ ಡಿಫೈನ್ಡ್ ಔಟ್ಕಮ್ ಇರ್ತದೆ. ಸ್ಕೋಪ್ ಅಂದ್ರೆ ವ್ಯಾಪ್ತಿ, ವಿಸ್ತಾರ, ಎಷ್ಟು ದೊಡ್ಡದಿದೆ ಅದು ಪ್ರಾಜೆಕ್ಟ್, ಏನ್ ಫಲಿತಾಂಶ ಕೊಡ್ತದೆ. at a stated level of performance. ಕ್ವಾಲಿಟಿ ಇರ್ತದೆ ಅದಕ್ಕೆ. ಏನು ಕ್ವಾಲಿಟಿ ಅಂದ್ರೆ ಗುಣಮಟ್ಟ. at a budget ಅಂದ್ರೆ ಕಾಸ್ಟ್. ಇದೆಲ್ಲ ಇರ್ತದೆ ನೋಡ್ರಿ. ಯು ಸಿ ದ ಡಯಾಗ್ರಾಮ್. ಆ ಪ್ರಾಜೆಕ್ಟ್ ಅಲ್ಲಿ ಸ್ಕೋಪ್ ಅದೇ, ಕಾಸ್ಟ್ ಅದೇ, ಟೈಮ್ ಅದೇ, ಮತ್ತೆ ಏನ್ ನೀವು ಪ್ರಾಡಕ್ಟ್ ಕೊಡ್ತೀರಿ ಟ್ರ್ಯಾಂಗ್ಯುಲರ್ ಚಿತ್ರದಲ್ಲಿ, ಯು ಹ್ಯಾವ್ ಟು ಗಿವ್ ದ ಕ್ವಾಲಿಟಿ. ಏನ್ ನೀವು ಕೊಡ್ತೀರಿ, ಯು ಹ್ಯಾವ್ ಟು ಗಿವ್ ದ ಕ್ವಾಲಿಟಿ. ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ಬಿಫೋರ್ ಗೋಯಿಂಗ್ ಟು ದ ಫ್ಯೂಚರ್ಸ್ ಆಫ್ ಪ್ರಾಜೆಕ್ಟ್, ಐ ವಿಲ್ ಟ್ರೈ ಟು ಗಿವ್
ಎಕ್ಸಾಂಪಲ್ಸ್ ಆಫ್ ಸಮ್ ಆಫ್ ದ ಪ್ರೊಜೆಕ್ಟ್ಸ್ ಅಂದ್ರೆ ನಿಮಗೆ ಒಂದು ಐಡಿಯಾ ಬರ್ತದೆ. ಎಕ್ಸಾಂಪಲ್ಸ್ ತಗೊಳ್ಳೋಣ. ಇಲ್ಲಿ ನೀವು ಇಲ್ಲಿ ನೋಡ್ರಿ, ಇದು ಸಣ್ಣದಾತಲ್ರಿ, ದೊಡ್ಡದು ನೋಡ್ರಿ ಹೆಂಗೆ ಸ್ಮಾಲ್ ಆತ. ಬಂತು ರೈಟ್. So ಇಲ್ಲಿ before going to the features of project, so let us see some of the examples of projects, types of projects. That is manufacturing projects, construction projects, management projects, research projects. So ಈ ತರ ಒಂದು 4 varieties of projects ನಿಮ್ಗೆ ಬರುತ್ತೆ. ಸೊ ನಿಮಗೆ ಪ್ರಾಜೆಕ್ಟ್ ಫ್ಯೂಚರ್ಸ್ ಹೇಳೋಕ್ಕಿಂತ ಮುಂಚೆ ನಾವು ಪ್ರಾಜೆಕ್ಟ್ ಟೈಪ್ಸ್ ಬಗ್ಗೆ ನಿಮಗೆ ಎಕ್ಸಾಂಪಲ್ಸ್ ಕೊಟ್ರೆ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಂಪಲ್ಸ್ ಆಫ್ ಪ್ರಾಜೆಕ್ಟ್. ಸೊ ಹೌ ವಿ ಕ್ಯಾನ್ ಲಿಸ್ಟ್ ಔಟ್? ಅಗ್ದಿ ವಿಸಿಬಿಲಿಟಿ ಅಂದ್ರೆ ಹುಬ್ಬಳ್ಳಿ ಧಾರವಾಡದವರಿಗೆ HDBRTS ಅಂದ್ರೆ ನೋಡ್ರಿ, ಹುಬ್ಬಳ್ಳಿ ಧಾರವಾಡ ಬಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. So journey time is 20 minutes for 20 kilometers between Hubballi and Dharwad train cities for 100D limited stop and 30 minutes for bus number 200D multiple bus stops. 4 ways are constructed. 2 ways. ಎರಡು ಸೆಂಟ್ರಲ್ ರೋಡ್ಗಳು, ಆ ಚಿಗರಿ ಬಸ್, ಬ್ಲೂ ಕಲರ್ ಬಸ್, ಫಾಸ್ಟ್ ಬಸ್ ಓಡಾಡಲಿಕ್ಕೆ. ಲಾಸ್ಟ್ 2 ರೋಡ್ಗಳು ಜನರಲ್ ಟ್ರಾನ್ಸ್ಪೋರ್ಟ್, ನಿಮ್ಮ ಬೈಕ್ಸು, 2 ವೀಲರ್ಸು, ordinary bus, trucks, etc., bullock carts, tanga, rickshaw, tum-tum, etc. can travel. Central road only, 2 bus ಓಡಾಡ್ತವೆ. Fast response time is 20 minutes, 20 kilometers journey. So it includes more than 30 stops. One kind of project. So ಈ ಎಲ್ಲ ಹೈವೇ ಇದಾವೆ, ಪುನಾ ಬೆಂಗಳೂರು ರೋಡ್ ನೋಡ್ರಿ, ಅವನ್ನೆಲ್ಲ ಏನ್ ಮಾಡ್ರಿ ಹೇಳ್ರಿ, construction of 4 ways, 4 road, ಹೋಗ್ಲಿಕ್ಕೆ 2, ಬರ್ಲಿಕ್ಕೆ 2. So connecting capital cities and metros, Pune Bangalore National Highway 4 with 4 roads along the road, garden and trees at a divider space has been built. So that is also construction project. So construction projects resulting in the erection of buildings, bridges, roads, tunnels, mining and petrochemical projects can be included in this particular group. So construction of cement factory, sugar factory, building a warship submarine, manufacturing fighter jet aircrafts, building and launching satellites and missiles by ISRO and Defense Research and Development Organization. ISRO ಅಂದ್ರೆ ನಮ್ಮ ಇಂಡಿಯಾದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ. ಉಪಗ್ರಹಗಳನ್ನ ತಯಾರು ಮಾಡಿ ಹಾರಿ ಬಿಡಲಾಗ್ತದೆ, ಸ್ಯಾಟಲೈಟ್ಸ್ ಅನ್ನು. Thermal electric power plant. Have you seen at Raichur Shaktinagar ಉಷ್ಣ ವಿದ್ಯುತ್ ಸ್ಥಾವರಗಳು ಅಂದ್ರೆ ಕಲ್ಲಿದ್ಲು ಎಂಟರ್ ಮಾಡಿ ಬರ್ನ್ ಮಾಡಿ ನೀವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು. ಥರ್ಮಲ್ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್. ಆಯಿಲ್ ರಿಫೈನರೀಸ್ ಆಫ್ ಹಿಂದೂಸ್ತಾನ್ ಪೆಟ್ರೋಲಿಯಂ, ಪೆಟ್ರೋಲ್ ಡೀಸೆಲ್ ಕಚ್ಚಾ ತೈಲ ಶುದ್ಧೀಕರಣ ಘಟಕಗಳು. These are all examples of manufacturing projects, construction projects. Electronic home appliances, assembly plants, TV, cell phone, washing machine, UPS battery, track, etc. So ಇವೆಲ್ಲ ನೀವು ಎಕ್ಸಾಂಪಲ್ಸ್ ಆಫ್ ಪ್ರಾಜೆಕ್ಟ್ಸ್ ಅಂತ ಕೊಡಬಹುದು. ಮತ್ತೆ ಇವೆಲ್ಲದನೆ ಸಂಶೋಧನೆ, ರಿಸರ್ಚ್ ಮಾಡ್ತಿರೋ ಪ್ರಾಜೆಕ್ಟ್ಸ್ ಇರ್ತಾವೆ. ಏನಾದರೂ ಹೊಸ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಕಂಡುಹಿಡಿದು, ಹೊಸ ಪ್ಲಾನೆಟ್ ಕಂಡುಹಿಡಿದು ಸ್ಪೇಸ್ ಅಲ್ಲಿ. ಸೊ ರಿಸರ್ಚ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆಫ್ ಸೈನ್ಸ್, ಟೆಕ್ನಾಲಜಿ, ಏರೋಸ್ಪೇಸ್, ಏರೋನಾಟಿಕ್ಸ್, ಡಿಫೆನ್ಸ್, ಸ್ಪೇಸ್ ಇಂಜಿನಿಯರಿಂಗ್ ರಿಸರ್ಚ್ ಪ್ರಾಜೆಕ್ಟ್ಸ್ ಬರ್ತವೆ. ಹೀಗೆ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫರೆಂಟ್ ಪ್ರಾಜೆಕ್ಟ್ಸ್ ಎಕ್ಸಾಂಪಲ್ಸ್, ದೆನ್ ಓನ್ಲಿ ಯು ವಿಲ್ ಗೆಟ್ ಅನ್ ಐಡಿಯಾ ಅಬೌಟ್ ದ ಪ್ರಾಜೆಕ್ಟ್ಸ್. ಸೊ ಈಗ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಬರ್ತದೆ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಬರ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅಂತ ಬರ್ತದೆ, ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಬರ್ತದೆ. ಸೊ ನಾವು ವಿ ಶಲ್ ಟ್ರೈ ಟು ಡಿಫೈನ್ ವಾಟ್ ಎಕ್ಸಾಕ್ಟ್ಲಿ ದ ಸ್ಯಾಲಿಯಂಟ್ ಫ್ಯೂಚರ್ಸ್ ಆಫ್ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಂದ್ರೆ ಅದಕ್ಕೆ ಆಬ್ಜೆಕ್ಟಿವ್ಸ್ ಇರ್ತದೆ. ಅದಕ್ಕೆ ಆಬ್ಜೆಕ್ಟಿವ್ಸ್ ಇರ್ತದೆ.
Objectives ಅಂದ್ರೆ ಏನು ಹೇಳ್ರಿ? ಧ್ಯೇಯೋ project has what to do. The project has a fixed set of objectives. So once the objectives have been achieved, the project ceases to exist. So project has a lifespan. A project cannot continue endlessly. So it has to come to an end. So project is an single entity. A project is one entity and is normally entrusted to one responsibility center while the participants are many. ಅಂದ್ರೆ ಬಹಳಷ್ಟು ಮಂದಿ ಕೂಡ ಕೆಲಸ ಮಾಡಿದ್ರು responsibilities assigned to one particular person, say a project manager, say chief executive officer, so something like that. So a project is a teamwork. Project calls for what? ಎಲ್ಲರೂ ಕೂಡಿ ಕೆಲಸ ಮಾಡಬೇಕದು. Team again is constituted of members belonging to different engineering branches, different companies, different organizations. The experts engineers may belong to even different countries also. ಅಂತವರೆಲ್ಲ ಸೇರಿಸ್ಕೊಂಡು ಒಂದು ಗುಡ್ ಟೀಮ್, ಎಕ್ಸ್ಪರ್ಟ್ ಟೀಮ್ ಮಾಡಬೇಕಾಗ್ತದೆ ಪ್ರಾಜೆಕ್ಟ್ ಮಾಡಬೇಕಂದ್ರೆ. ಸೊ ದಟ್ ಈಸ್ ಟೀಮ್ ವರ್ಕ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಪ್ರಾಜೆಕ್ಟ್. ಲೈಫ್ ಸೈಕಲ್. ಎ ಪ್ರಾಜೆಕ್ಟ್ ಹ್ಯಾಸ್ ಎ ಲೈಫ್ ಸೈಕಲ್ ರಿಫ್ಲೆಕ್ಟೆಡ್ ಬೈ ಗ್ರೋತ್, ಮ್ಯಾಚುರಿಟಿ ಅಂಡ್ ಡಿಕೆ. ಪ್ರಾಜೆಕ್ಟ್ ಬೆಳವಣಿಗೆ ಆಗ್ತದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಮಾಡ್ತಾ ಹೋದಂಗೆ, ಕನ್ಸ್ಟ್ರಕ್ಷನ್ ಮಾಡಿದಂಗೆ ಒಂದು ಪ್ರೌಢತೆ ಬರ್ತದೆ. ಒಂದು ಪರ್ಟಿಕ್ಯುಲರ್ ಇದಕ್ಕೆ ಒಂದು ಟಾಪ್ ಅಂದ್ರೆ ವಿಸಿಬಿಲಿಟಿ ಬರ್ತದೆ. ಆಫ್ಟರ್ ದಟ್ ಡಿಕೆ. ಡಿಕೆ ಅಂದ್ರೆ ನಾಶ ಆಗುದಂತಲ್ಲ, ಡಿಕೆ ಅಂದ್ರೆ ಹೆಂಗ್ ಕನ್ಸಿಡರ್ ಮಾಡಬೇಕು, ಇಟ್ ಕಮ್ಸ್ ಟು ಎ ಕ್ಲೋಜರ್. ಪ್ರಾಜೆಕ್ಟ್ ಹ್ಯಾಸ್ ಗ್ರೋತ್, ಕನ್ಕ್ಲೂಷನ್. ಹಲೋ ಹಲೋ ಹಾ ಹೇಳ್ರಿ. ಯಾವ ಕಾಲೇಜ್? ಜಿಪಿಟಿ ಅದು ಮೆಂಬರ್ಸ್ ಆಗ್ಯಾರಿ, ಕನೆಕ್ಟ್ ಆಗವಲ್ತದ ಮತ್ತೆ ಇದಾಗತ್ತದ. ಆಗವಲ್ತದ. ಅದೇ ನೋಡ್ರಿ, ಯಾರು ಡಿಲಿಂಕ್ ಆದ್ರೆ ನಾನಂತೂ ಕ್ಲಾಸ್ ಸ್ಟಾರ್ಟ್ ಮಾಡೇನಿ. ಮತ್ತ ನಾ ಟ್ಯೂಸ್ಡೇ ಬೇಕಾದ್ರೆ ಮತ್ತೆ ಟ್ಯೂಸ್ಡೇ ಹೇಳ್ತೇನೆ ಅಂತ, ನೀವು ಫ್ರೀ ಇದ್ರ ಮಧ್ಯಾಹ್ನ. 100 ಆಗೈತಿ. ಹಾ ಯಾರಾದ್ರೂ ವೇಟ್ ಮಾಡ್ರಿ, ಅಂದ್ರೆ ಯಾರಾದ್ರೂ ಲೆಫ್ಟ್ ಆದ್ರೆ ರೀಜಾಯ್ನ್ ಆಗ್ತದೆ. 100 ಅಷ್ಟಲ್ಲಿ ಲಿಮಿಟ್ ಐತಿ ಕಾಣಿಸ್ತದೆ ಗೂಗಲ್ ಮೀಟಿಂಗ್. ನಾ ಸ್ಟಾರ್ಟ್ ಮಾಡಿದೀನಿ. ಮತ್ತೆ ಬೇಕಾದ್ರೆ ಟ್ಯೂಸ್ಡೇ ನೀವು ಜಲ್ದಿ ಜಾಯ್ನ್ ಆದ್ರಿ ಅಂದ್ರೆ ಮತ್ತೆ ಟ್ಯೂಸ್ಡೇ ರಿಪೀಟ್ ಮಾಡ್ತೇನೆ ಮಧ್ಯಾಹ್ನ 2:00. ಸರಿನಾ? ಟ್ರೈ ಮಾಡ್ರಿ. ರೀಜಾಯ್ನ್ ಆಗಲಿಲ್ಲ ಅಂದ್ರೆ ಮತ್ತೆ ನಾ ಮೆಸೇಜ್ ಹಾಕ್ತೇನೆ. ಟ್ಯೂಸ್ಡೇ ಅಗೇನ್ ವಿ ಶಲ್ ರಿಪೀಟ್. ಓಕೆ, ರೈಟ್. So project has a life cycle. It has got a start, growth, birth, maturity and closure. Decay means closure. Project future. Project has uniqueness. Unique andre nodri, one and only one. No two projects are exactly similar. The location, the infrastructure, the agencies and the people make each project unique. ಅಂದ್ರೆ ಅದಕ್ಕೊಂದು ಒಳ್ಳೆ ಸ್ಥಳ ಇರ್ತದೆ, ಅದಕ್ಕೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬಿಲ್ಡಿಂಗ್ ಬೇರೆ, ಇಕ್ವಿಪ್ಮೆಂಟ್ ಬೇರೆ, ಬಾಯ್ಲರ್ ಬೇರೆ. ಹಲೋ ಯಾರು? ಹಾ ಹೇಳ್ರಿ. 4th ಸೆಮ್ ಅಲ್ಲ, ಇದು 2nd ಸೆಮ್ PMS ತಗೊಳತೀನಿ. ಹಾ, 2nd ಸೆಮ್ನವ್ರು ಜಾಯ್ನ್ ಆಗನ್ರಿ. ನಿಮ್ದು ಸೋಮವಾರ ತಗೋತೀನಿ ಹ್ಯೂಮನ್ ವ್ಯಾಲ್ಯೂಸ್. ಸೋಮವಾರ 2:30 ತಗೋತೀನಿ ಆಕ್ಸ್ಫರ್ಡ್ನವ್ರಿಗೆಲ್ಲ. ಇವತ್ತು 2nd ಸೆಮ್ನವ್ರು ಯಾರ ಇದ್ರೆ ಹೇಳ್ರಿ, PMS ಅಂತ ಐತಿ ನಿಮ್ ಕಾಲೇಜ್ನವ್ರಿಗೆ. ಇದ್ರೆ ಹೇಳ್ರಿ, ಅವ್ರ ಗ್ರೂಪಿಗೆ ಲಿಂಕ್ ಹಾಕ. ಇಲ್ಲ ಸರಿ ಹೇಳ್ರಿ, ಆ ಲಿಂಕ್ ಅವ್ರಿಗೆ ಕಳಿಸ್ರಿ. ಈ PMS ತಗೊಳತೀನಿ. ನಾಳೆ ಮಧ್ಯಾಹ್ನ 2:30 ನಿಮ್ದು ತಗೋತೀನಿ ನಾನು, ಹ್ಯೂಮನ್ ವ್ಯಾಲ್ಯೂಸ್. ಓಕೆನಾ? ರೈಟ್. So therefore, no two projects are exactly similar. The location, the infrastructure, the agencies and the people make each project unique. ಅಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಇರೋರು ಮತ್ತೊಂದು ಪ್ರಾಜೆಕ್ಟ್ ಅಲ್ಲಿ ಇಲ್ಲದೆ ಇರಬಹುದು. ಈ ಪ್ರಾಜೆಕ್ಟ್ ಅಲ್ಲಿ ಇಕ್ವಿಪ್ಮೆಂಟ್, machines, plants may be different in another project. Agencies, sponsoring agencies, investment companies, ಯಾರು ದುಡ್ಡು ಬಂಡವಾಳ ಹೂಡಿಕೆ ಮಾಡ್ತಾರೆ ಆ ಕಂಪನೀಸ್ ಬೇರೆ ಬೇರೆ ಇರಬಹುದು. Experts, managers, electrical engineers, mechanical engineers, scientists, accountants, project advisors are different for different projects. ಹಾಗಾಗಿ project has a feature called as 6th point, uniqueness. Then coming to the change, a project sees many changes throughout its life cycle.
while some of these changes may not have any major impact, and some changes which will change the entire character of the project. Project ಮಾಡ್ತಾ ಮಾಡ್ತಾ ಹೋದಂಗೆ ಬದಲಾವಣೆಗಳಾಗ್ತಾವ ಪ್ರಾಜೆಕ್ಟ್ ಅಲ್ಲಿ. ಸರ್ಟನ್ ಡೈಮೆನ್ಷನ್ಸ್ ಚೇಂಜ್ ಮಾಡಬೇಕು, ಮೆಜರ್ಮೆಂಟ್ ಚೇಂಜ್ ಮಾಡಬೇಕು. ಆ ಪ್ರಾಡಕ್ಟ್ ಇತ್ತಂದ್ರೆ ಅದಕ್ಕೆ ಏನಂತ ವಿಸಿಬಿಲಿಟಿ, ಫೀಚರ್ಸ್, ಫಿನಿಶಿಂಗ್ ಕೊಡಬೇಕು. ಒಂದೇ ತಿಂಗಳದೊಳಗೆ ಆಗಂಗಿಲ್ಲ, ಮಾಡ್ತಾ ಮಾಡ್ತಾ ಹೋದಂಗೆ ಸೆಕೆಂಡ್ ಮಂತ್, ಥರ್ಡ್ ಮಂತ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಚೇಂಜಸ್ ಮಾಡ್ತಾ ಹೋಗ್ಬೇಕಾಗ್ತದೆ. ಫೀಡ್ಬ್ಯಾಕ್ ತಗೋಬೇಕು ಕಸ್ಟಮರ್ಸ್ ಕಡೆಗಿಂದ, ಎಂಡ್ ಯೂಸರ್ಸ್ ಕಡೆಗಿಂದ. ಅಂದ್ರೆ ನಿಮ್ ಪ್ರಾಜೆಕ್ಟ್ ಇಂದ ಬರ್ತಕ್ಕಂಥ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನ ಯಾರು ಯೂಸ್ ಮಾಡ್ಕೋತಾರ ಅವ್ರ ಕಡೆಗಿಂದ ಫೀಡ್ಬ್ಯಾಕ್ ತಗೊಂಡು ಚೇಂಜಸ್ ಮಾಡ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಒಕ್ಕೂಟ, ಗೌರ್ಮೆಂಟ್ ಅದು. ನಿಮ್ಗೆ ನಂದಿನಿ ಮಿಲ್ಕ್ ಕೊಡ್ತಾರೋ ₹19.50 ಟೋನ್ಡ್ ಹಾಲ್ ಬ್ಲೂ ಪ್ಯಾಕೆಟ್, ₹21 ಆಕಳ ಹಾಲು ಹಸಿರು ಪ್ಯಾಕೆಟ್ ಗ್ರೀನ್, 22 or 23 rupeesಗೆ ಶುಭಮ್ ಬ್ರೌನ್ ಕಲರ್ ಪ್ಯಾಕೆಟ್ ಎಮ್ಮೆ ಹಾಲು ಕೊಡ್ತಾರೆ. ದೆನ್ ದೇ ಗಿವ್ ಬಟರ್, ಘೀ, ಸ್ವೀಟ್ಸ್, ನಂದಿನಿ ಪೇಡ, ಮಿಲ್ಕ್ ಪೇಡ, ನಂದಿನಿ ಖೋವಾ, ನಂದಿನಿ ಶ್ರೀಖಂಡ್, ನಂದಿನಿ ಪನ್ನೀರ್ ಎಲ್ಲ ಕೊಡ್ತಾರೆ. So these are all what Nandini products of KMF. They take periodically feedback from their customers. ಹಾಲವ ತೆಳ್ಳಗದಾವ, ಮಂದಿಲ್ಲ, ಸ್ವೀಟ್ ಜಾಸ್ತಿ ಬೇಕು, ರುಚಿ ಐತೋ ಇಲ್ಲೋ, ಪ್ರಾಡಕ್ಟ್ಸ್ ಬೇಗ ಕೆಡಾಗತ್ತವ, ಹಾಳಾಗತ್ತವ, ಹಾಲು ಒಡೆಯಾಗತ್ತೈತಿ. All these feedback they take and again they fine tune boiling of the milk, manufacturing of their sweets, Nandini biscuits, Nandini milk products, Nandini curds, Nandini butter, Nandini ghee, they will change. So project ಅಂದ್ಮೇಲೆ ನೀವು ಸರ್ವಿಸ್ ಆದ್ರೂ ಕೊಡ್ರಿ, ಪ್ರಾಡಕ್ಟ್ ಆದ್ರೂ ಕೊಡ್ರಿ, ಬದಲಾವಣೆ ಇದ್ದೇ ಇರ್ತದೆ ಪೀರಿಯಾಡಿಕಲಿ, ಹಂತವಾಗಿ. ಇದು ಒನ್ ಆಫ್ ದ ಫ್ಯೂಚರ್ ಆಫ್ ದ ಪ್ರಾಜೆಕ್ಟ್. Project has a successive principle. What's going to happen during the life cycle of a project is not fully known at any stage. The details get finalized successively with the passage of time. More is known about a project when it enters the construction phase, during the engineering phase. So you will come what exactly the project is going to provide you. During the detailed engineering phase, you are going to find whether it is finalizing successfully or not with the given passage of time. It is made to order. Project is always made to the order of its customer as per the requirement. Andre as a customer nang school bag ready ಮಾಡ್ಕೊಡ್ರಿ, ಈಗ PPE kit, personal protection equipment kit ಮಾಡಾಕತ್ತಾರ. ಕೊರೋನಾ ಪೇಷಂಟ್ಸ್ ಟ್ರೀಟ್ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ಯೂನಿಫಾರ್ಮ್, ಪ್ಲಾಸ್ಟಿಕ್ ಕವರ್, ಟ್ರಾನ್ಸ್ಪರೆಂಟ್. ಸೊ ಹಂಗೆ ನೀವು ಆರ್ಡರ್ ಕೊಡ್ತೀರಿ, ಅದ್ರ ಪ್ರಕಾರ ಕಸ್ಟಮರ್ ಆರ್ಡರ್ ಪ್ರಕಾರ ಈ ಪ್ರಾಜೆಕ್ಟ್ಸ್ ಟ್ಯೂನ್ ಅಪ್ ಆಗ್ತದೆ. So puts constraint within which the project must be executed. ಅಂದ್ರೆ ಅದೇನು ಪ್ರಾಡಕ್ಟ್ ರೆಡಿ ಮಾಡ್ತೀರಿ ಅದಕ್ಕೆ ಡೈಮೆನ್ಷನ್ಸ್, ಮೆಜರ್ಮೆಂಟ್ಸ್, ಅಳತೆಗಳು, ಸೈಜ್, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲವೂ ಮೇಡ್ ಟು ಆರ್ಡರ್. ನೀವ್ ಹೆಂಗ ಆರ್ಡರ್ ಕೊಟ್ಟಿರ್ತೀರಿ, ಆದೇಶ ಕೊಟ್ಟಿರ್ತೀರಿ, ಹೋಟೆಲ್ಗೆ ಹೋದ್ಕೊಳ್ಳ ಆರ್ಡರ್ ಕೊಡ್ತಿರಲ್ಲ, ನಾನ್ ವೆಜ್ ಊಟ ಐಟಮ್ಸ್ ಆರ್ಡರ್ ಮಾಡ್ತಿರಲ್ಲ, ಹಂಗೆ ಈ ಪ್ರಾಜೆಕ್ಟ್ ನೀವು ಆರ್ಡರ್ ತಗೋಬೇಕು. ಯುನಿಟಿ ಇನ್ ಡೈವರ್ಸಿಟಿ. ಪ್ರಾಜೆಕ್ಟ್ ಫ್ಯೂಚರ್ಸ್ ಅಲ್ಲಿ ಏನ್ ಬರ್ತದೆ ಅಂದ್ರೆ, ಎ ಪ್ರಾಜೆಕ್ಟ್ ಇಸ್ ಎ ಟೆಕ್ನಾಲಜಿ, equipment, materials, machinery, people, work culture, ethics, but they remain interrelated. ಎಲ್ಲವೂ ಬೇರೆ ಬೇರೆ ಇರ್ತಾವ ಪ್ರಾಜೆಕ್ಟ್ ಅಲ್ಲಿ, ಬೇರೆ 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 ವಿಧಗಳು, ಬದಲಾವಣೆಗಳು, ತಂತ್ರಜ್ಞಾನ ಬೇರೆ ಇರ್ತದೆ, ಉಪಕರಣಗಳು ಬೇರೆ ಇರ್ತವೆ, ಬಳಸಿದ ಕಚ್ಚಾ ವಸ್ತು ಬೇರೆ ಇರ್ತವೆ, ಯಂತ್ರಗಳು ಬೇರೆ ಬೇರೆ ಇರ್ತವೆ, ವರ್ಕ್ ಕಲ್ಚರ್, ಕೆಲಸ ಮಾಡೋ ರೀತಿ ಬೇರೆ ಬೇರೆ ಇರ್ತದೆ. ಬಟ್ ಆಲ್ ದ ಆಕ್ಟಿವಿಟೀಸ್ ವಿದಿನ್ ದ ಪ್ರಾಜೆಕ್ಟ್ ಆರ್ ಇಂಟರ್ ರಿಲೇಟೆಡ್. ಅದಕ್ಕೆ ನಾನು ಅಂತೀವಿ ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಎಲ್ಲ ಬೇರೆ ಬೇರೆ ಇದ್ರು ಎಲ್ಲವೂ ಇಂಟರ್ಲಿಂಕ್ಡ್ ಇರ್ತಾವೆ. ದಿಸ್ ಒನ್ ಆಫ್ ದ ಫ್ಯೂಚರ್ ಆಫ್ ದ ಪ್ರಾಜೆಕ್ಟ್. ಹೈ ಲೆವೆಲ್ ಆಫ್ ಸಬ್ ಕಾಂಟ್ರಾಕ್ಟಿಂಗ್. ಎ ಹೈ ಪರ್ಸೆಂಟೇಜ್ ಆಫ್ ದ ವರ್ಕ್ ಇನ್ ಎ ಪ್ರಾಜೆಕ್ಟ್ ಈಸ್ ಡನ್ ಥ್ರೂ ಕಾಂಟ್ರಾಕ್ಟರ್ಸ್. ಅಂದ್ರೆ ಗುತ್ತಿಗೆದಾರರು. ದ ಮೋರ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಪ್ರಾಜೆಕ್ಟ್, the more will be the extent of contracting. Normally around 80% of the work in a project is done through subcontractors. Idi ದೊಡ್ಡ ವರ್ಕ್, ಒಂದು ಸ್ಯಾಟಲೈಟ್ ಕನ್ಸ್ಟ್ರಕ್ಷನ್ ಇರ್ಬೋದು, ಒಂದು ಮಿಸೈಲ್ ಹಾರ್ ಬಿಡೋದಿರ್ಬೋದು, ಅಥವಾ ಒಂದು ರಿಸರ್ವಾಯರ್, ಬ್ರಿಡ್ಜ್ ಕಟ್ಟಿ ಕುಡಿಯೋ ನೀರಿನ ಸೌಲಭ್ಯ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರ್ತದೆ. ಪೈಪ್ ಹಾಕೋದು ಒಂದು ಕಾಂಟ್ರಾಕ್ಟ್ ಬೇರೆದವ್ರು ಕೊಡ್ತಾರೆ, ಬ್ರಿಡ್ಜ್ ಕಟ್ಟಾಕ ಒಬ್ರಿಗೆ ಕೊಡ್ತಾರೆ, ಎಲೆಕ್ಟ್ರಿಫಿಕೇಶನ್ ಮಾಡ್ಲಿಕ್ಕೆ ಬೇರೆದವ್ರು ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ರಿಗೆ ಇಷ್ಟು ದುಡ್ಡು ಅಂತ ನಿಗದಿ ಮಾಡ್ತಾರೆ. For so many lakhs, for so many crores, you have to execute this work. Then that contractor will find his own team, 100 members, 200 members, group of engineers, managers, skilled laborers,
ಮೆಕ್ಯಾನಿಕ್ಸ್, ಟೆಕ್ನಿಷಿಯನ್ಸ್, ಡಿಪ್ಲೊಮಾ ಹೋಲ್ಡರ್ಸ್, ITI ಪೀಪಲ್ ಅವ್ರಿಗೆಲ್ಲ ಕರ್ಕೊಂಡು ಕೆಲಸ ಎಕ್ಸಿಕ್ಯೂಟ್ ಮಾಡಿ ಕೊಡುತ್ತೆ. ಅಂದ್ರೆ ಕಾಂಪ್ಲೆಕ್ಸಿಟಿ ಅಂದ್ರೆ ಪ್ರಾಜೆಕ್ಟ್ ಎಷ್ಟು ಟಫ್ ಇರ್ತೈತಿ, ಟ್ರಿಕ್ಕಿ ಇರ್ತದ, ಭಾಳ ಟೈಮ್ ತಗೋತೈತಿ. ಆ ಪ್ರಾಜೆಕ್ಟ್ಸ್ಗೆಲ್ಲ ಏನ್ ಮಾಡ್ತಾರೆ ಹೇಳ್ರಿ, ವಾಟ್ ದೇ ಡೂ ಇಸ್ ದೇ ಅಸೈನ್ ದ ವರ್ಕ್ ಟು ದ ಕಾಂಟ್ರಾಕ್ಟರ್ಸ್. It is done through the subcontractors. So that is high level of subcontracting is one of the future of the project. ಈ ಪ್ರಾಜೆಕ್ಟ್ ಅಲ್ಲಿ ರಿಸ್ಕ್ ಅಂಡ್ ಅನ್ಸರ್ಟನಿಟಿ. ರಿಸ್ಕ್ ಅಂದ್ರೆ ಗಂಡಾಂತರ, ಅನ್ಸರ್ಟನಿಟಿ ಮೀನ್ಸ್ the thing which is going to happen, good or bad, which is not pre-decided. ಮೊದಲೇ ಅದು ನಿರ್ಧಾರ ಮಾಡಲಿಕ್ಕೆ ಆಗಂಗಿಲ್ಲ. Every project has a risk and uncertainty associated with it. So the degree of risk and uncertainty will depend on how a project has passed through its various life cycle phases. An ill-defined project will have extremely high degree of risk and uncertainty. ಎಷ್ಟು ಪ್ರಾಜೆಕ್ಟ್ ಅನ್ನ ನೀವು ಪ್ರಾಪರ್ ಪ್ಲಾನ್ ಮಾಡಿಲ್ಲ, ಪ್ರಾಪರ್ ಆಗಿ ಡಿಫೈನ್ ಮಾಡಿಲ್ಲ, ಪ್ರಾಪರ್ ಆಗಿ ತಿಳ್ಕೊಂಡಿಲ್ಲ ಅಂದ್ರೆ ಅಂತ ಪ್ರಾಜೆಕ್ಟ್ ಅದು ಪ್ರಾಡಕ್ಟ್ ಕೊಡೋದರ ಇರಲಿ, ಸರ್ವಿಸ್ ಡೆಲಿವರಿಯರ ಮಾಡೋದಿರಲಿ. ಈ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅದಕ್ಕೆಲ್ಲ ರಾ ಮೆಟೀರಿಯಲ್ ಏನ್ ಬೇಕು, ಕಡಿ ಬೇಕು, ಕಲ್ಲು ಬೇಕು, ಡಾಂಬರ್ ಬೇಕು, ಸಿಮೆಂಟ್ ರೋಡ್ ಮಾಡತ್ತಿದ್ರೆ ಸಿಮೆಂಟ್ ಬೇಕು, ಸ್ಕಿಲ್ಡ್ ಲೇಬರ್ ಬೇಕು, ಸಿಮೆಂಟ್ ಹಾಕ್ಲಿಕ್ಕೆ ಡಾಂಬರ್ ಯೂನಿಫಾರ್ಮ್ ಲೇಯರ್ ಹಾಕ್ಲಿಕ್ಕೆ ಮಷಿನ್ ಬೇಕು, ಅದಕ್ಕೆ ಡೀಸೆಲ್ ಪೆಟ್ರೋಲ್ ಬೇಕು. ರಾತ್ರಿ ಎಲ್ಲ ವರ್ಕ್ ಮಾಡಕ ರೋಡ್ ಗುಂಟ ಕರೆಂಟ್ ಇರಂಗಿಲ್ಲ, ಹೈವೇ ಮೇಲೆ ಜನರೇಟರ್ ಯೂಸ್ ಮಾಡಿ ಲೈಟ್ ಹಚ್ಚಿ ರಾತ್ರಿ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಇರ್ತೈತಿ, ಅವಾಗ ನೀವು ಡಾಂಬರ್ ಹಾಕ್ಬೇಕು, ಸಿಮೆಂಟ್ ಹಾಕ್ಬೇಕು. ಸೊ ಇದನ್ನೆಲ್ಲ ನೀವು ಮೊದಲ ಪ್ರಾಪರ್ ಪ್ಲಾನ್ ಮಾಡಲಿಲ್ಲ, if it is ill defined ಅಂತಂದ್ರೆ project has got a high degree of risk. Risk means casualties. Any accidents may take place, life damages may take place, current short circuit, electric short circuit may takes place. ಮತ್ತೆ ಏನಂದ್ರೆ ಡಿಸಾಸ್ಟರ್ ಆಗ್ಬೋದು, ಬರ್ನ್ ಆಗ್ಬೋದು, ಫೈರ್ ಬರ್ನ್ ಆಗ್ಬೋದು, ಏನೂ ಆಗ್ಬೋದು. ಎಲ್ಲ ಪ್ರಾಬ್ಲಮ್ಸ್ ಪ್ರಾಜೆಕ್ಟ್ ಅಲ್ಲಿ ಬರ್ತದೆ. ಸೊ ಪ್ರಾಜೆಕ್ಟ್ಸ್ ಅಲ್ಲಿ ಅವಾಗ ಹೇಳ್ಕೊಟ್ಟೆ ನಾನು ಇವೆಲ್ಲ ಫ್ಯೂಚರ್ಸ್, 12 ಫ್ಯೂಚರ್ಸ್: risk and uncertainty, high level of subcontracting, unity in diversity, made to order, successive principle, changes in the project, uniqueness in the project, life cycle is there in the project, birth, growth and closure life cycle. Project na team work ಅಲ್ಲಿ ಮಾಡಬೇಕಾಗ್ತದೆ ಎಲ್ಲರೂ ಸೇರಿ. It is a single entity. Project has a life cycle or lifespan. It starts and it closes. It is not endless. It has got objectives, ದೇವೋದ್ದೇಶಗಳು, ಟಾರ್ಗೆಟ್, ಔಟ್ಪುಟ್ಸ್ ಇರ್ತದೆ ಪ್ರಾಜೆಕ್ಟ್. ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಡಿಫರೆಂಟ್ ಪ್ರಾಜೆಕ್ಟ್ಸ್. ಯಾವ್ಯಾವು? ಫಸ್ಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್, ಅಂದ್ರೆ ಉತ್ಪಾದನೆ ಮಾಡುವಂಥವು. ಒಂದು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ, ಫೈಟರ್ ಏರ್ಕ್ರಾಫ್ಟ್ ರೆಡಿ ಮಾಡ್ತೀರಿ, ಶಿಪ್ ವಾರ್ಶಿಪ್ ರೆಡಿ ಮಾಡ್ತೀರಿ, ಸ್ಯಾಟಲೈಟ್ ರೆಡಿ ಮಾಡ್ತೀರಿ, ಅಥವಾ ಲೇತ್ ಮಷಿನ್, ಬಾಯ್ಲರ್ ರೆಡಿ ಮಾಡ್ತೀರಿ, ಮಿಕ್ಸರ್ ಅಂಡರ್, ವಾಷಿಂಗ್ ಮಷಿನ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮಾರುತಿ ಕಾರ್, ಟೊಯೋಟಾ ಕಾರ್. ಇವೆಲ್ಲ ಏನಪ್ಪಾ ಅಂದ್ರೆ ಉತ್ಪಾದನಾ ವಲಯದ ಯೋಜನೆಗಳು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂದ್ರೆ ಏನ್ರಿ? ನಿರ್ಮಾಣ ಕಾಮಗಾರಿಗಳು, ನಿರ್ಮಾಣ ಯೋಜನೆಗಳು. ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣ. ಯು ಆರ್ ಬಿಲ್ಡಿಂಗ್, ರಿಸಲ್ಟಿಂಗ್ ಇನ್ ದ ಕ್ರಿಯೇಷನ್ ಆಫ್ ಎರೆಕ್ಷನ್ ಆಫ್ ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಸೇತುವೆಗಳು, ರೋಡ್ಸ್, tunnels, dams, mining and petrochemical projects can be included in the group of construction projects. Then management projects. Management projects is something different, which include the organization or reorganization of work without necessarily producing a tangible result. Examples would be the design and testing of new computer software package, the relocation of a company headquarter, or the production of a stage show. ಈಗ ಒಂದು ಇವೆಂಟ್ ಶೋ ಕೊಡ್ತೀರಿ, ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ. ಒಂದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಒಂದು ಮದುವೆ ನಡೆಸ್ಕೊಡ್ಬೇಕು, ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ಅಲ್ಲೇ ಫುಡ್ ಸಪ್ಲೈ ಮಾಡಬೇಕು, ಶಾಮಿಯಾನ ಹಾಕ್ಬೇಕು, ಗೆಸ್ಟ್ ಬುಕ್ ಮಾಡಬೇಕು, ಆರ್ಟಿಸ್ಟ್ ಬುಕ್ ಮಾಡಬೇಕು, ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು. ದಟ್ ಮೀನ್ಸ್ ಆರ್ ಮ್ಯಾನೇಜಿಂಗ್ ಎನ್ ಇವೆಂಟ್, ಒಂದು ಕಲ್ಚರಲ್ ಆಕ್ಟಿವಿಟಿ. ಸೊ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್. ಅಥವಾ ಒಂದು ಆಫೀಸ್ ಒಂದು ಜಾಗದಿಂದ ಇನ್ನೊಂದು ಜಾಗ ಶಿಫ್ಟ್ ಮಾಡತ್ತೀರಿ, ಅಥವಾ ಒಂದೆರಡು ಸಾಫ್ಟ್ವೇರ್ ಪ್ರೊಕ್ಯೂರ್ಮೆಂಟ್ ಮಾಡಿ ಅದ್ರದ್ದು ಡೆಮಾನ್ಸ್ಟ್ರೇಷನ್ ಅದನ್ನ ಇದು ಮಾಡಕ್ ಹೇಳ್ತೀರಿ. ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್. ಅಂದ್ರೆ ಎಲ್ಲಿ ನಿಮ್ಗೆ ಸೂಪರ್ವಿಷನ್ ಅಷ್ಟೇ ಇರ್ತೈತಿ, ನಿರ್ವಹಣೆ ಅಷ್ಟೇ ಇರ್ತೈತಿ, ಹೊಸಾದು ಉತ್ಪಾದನೆ ಮಾಡೋದಿರೋದಿಲ್ಲ, ಹೊಸಾದು ಸರ್ವಿಸ್ ಕೊಡೋದಿರೋದಿಲ್ಲ, ಇರೋದನ್ನ ನಿರ್ವಹಣೆ ಮಾಡೋದು. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್,
During Corona time, government has told all hospitals should give 50% beds. ಹೇಳತಿಲ್ರಿ. ಸೊ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ 50% ಬೆಡ್ಸ್ ಕೊರೋನಾ ಪೇಷಂಟ್ ರಿಸರ್ವ್ ಮಾಡ್ಯಾರೋ ಇಲ್ಲೋ, ಕೊರೋನಾ ಟ್ರೀಟ್ಮೆಂಟ್ ಕೊಡಾಕತ್ತಾರೋ ಇಲ್ಲೋ. So a group of doctors from government health department, they used to manage corona removal, corona mitigation ಅಂದ್ರೆ ಕೊರೋನಾ ಡಿಸೀಸ್ ಕಡಿಮೆ ಮಾಡುವಲ್ಲಿ ಒಂದು ಯೋಜನೆ ಕೊರೋನಾ ಮಿಟಿಗೇಷನ್. ಸೊ these are called as management projects. Then we have research projects ಅಂದ್ರೆ ಸಂಶೋಧನೆಗೆ ಸಂಬಂಧಪಟ್ಟಂತದ್ದು, ಹೊಸದನ್ನು ಕಂಡುಹಿಡಿಯೋದು. You may want to find a new satellite, you may want to find a new star, new planet in the space, you want to find a new chemical, you have found a new virus or bacteria. ಕೊರೋನಾ ಹೆಂಗ್ ಬಂತು ನೋಡ್ರಿ, ಬ್ಲಾಕ್ ಫಂಗಸ್ ಇದು ಬಂದೈತಲ್ಲ, ಅಂತದ್ ಏನಾರ ಹೊಸದು ನೀವು ಕಂಡುಹಿಡಿಬೇಕು ಅಂತಂದ್ರೆ ಸಂಶೋಧನಾ ವಲಯದ ಯೋಜನೆಗಳು, ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಬರ್ತದೆ. ಸೊ now we shall see other aspects of this particular chapter. So I will try to give other aspects, something like so types of projects ಅಲ್ಲಿ ನೀವು ಇನ್ನಷ್ಟು ಇನ್ಕ್ಲೂಡ್ ಮಾಡಬಹುದು. ಯಾವ್ಯಾವ ಇನ್ಕ್ಲೂಡ್ ಮಾಡ್ತೀರಿ ಅಂತಂದ್ರೆ 5 ತರ ಪ್ರಾಜೆಕ್ಟ್ಸ್ ಇನ್ಕ್ಲೂಡ್ ಮಾಡಬಹುದು. ನಾನು ನೋಟ್ಸ್ ಕೊಡ್ತೀನಿ. ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್, research projects we have discussed. So by and large you can only categorize only 3 type of projects, major projects: management projects, construction projects, research projects. ಈ ವಲ್ದನೆ ಮತ್ತೆ ನಿಮ್ಗೆ ಏನ್ ಬರ್ತಾವ ಅಂದ್ರೆ re-engineering projects, procurement projects and business implementation projects. ಈ ಮೊದಲೇ 3 ಹೇಳ್ಕೊಟ್ಟೆ ನಿಮಗೆ: management projects, construction projects and research projects. ಹೇಳಿ re-engineering projects ಅಂತ ಬರ್ತದೆ ಅಂದ್ರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಯೋಜನೆಗಳು. ಅಲ್ಲಿ ಏನ್ ಬರ್ತದೆ ಅಂದ್ರೆ it suggests bringing some changes, that is desired modifications by applying engineering and technology in some system or process. For example, developing an installation of an intranet system, design and development of rockets, missiles with new cryogenic engines is a re-engineering project. Assembly and commissioning of new aeroplanes like fighter jets, for example Rafale, Tejas, light combat aircraft. Rafale ಇಂದ ತಗೊಂಡೇವ್ ನಾವು. Rafale, Tejas ನಮ್ದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಿಂದ ಇಂಡೈಜಿನಿಯಸ್ಲಿ ಮೇಡ್ ಸ್ವದೇಶಿ ನಿರ್ಮಿತ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್, ಲಘು ಯುದ್ಧ ವಿಮಾನ, ಸ್ಮಾಲ್ ಬಾಂಬ್ಸ್ ಹಾಕ್ಲಿಕ್ಕೆ. ಇವೆಲ್ಲ ಎದ್ರಾಗ ಬರ್ತಾವ್ರಿ re-engineering projects. Procurement projects ಅಂತ ಒಂದು ಬರ್ತದೆ. In addition to construction projects, management projects, research projects. Construction, management, research project. Construction project ಅಲ್ಲೇನೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಬರ್ತದೆ. ಈ ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್ ಅಂತಂದ್ರೆ, ಟು ಪ್ರೊಕ್ಯೂರ್ ಅಂದ್ರೆ ಏನ್ ಹೇಳ್ರಿ, ಖರೀದಿ ಮಾಡೋದು, ಪರ್ಚೇಸ್ ಮಾಡೋದು, ಅದನ್ನ ನಮ್ ಕಸ್ಟಡಿಗೆ ತಗೊಳ್ಳೋದು ಅಂತ ಮಟೀರಿಯಲ್, ಸಂಪನ್ಮೂಲಗಳನ್ನು. So it suggests building a business relationship contractually based with selected supplier for a defined product or service with respect to defined specifications for the process or product. Examples: outsourcing a specific research and construction project, outsourcing business functions such as IT related, ಗುತ್ತಿಗೆ ನೀಡುವ ಮೂಲಕ ವ್ಯಾಪಾರ ವ್ಯವಹಾರ ನಡೆಸುವ ಯೋಜನೆಗಳು. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಫ್ರೆಶ್ ಶಾಪಿಂಗ್ ಮಾಲ್ಸ್ ಫ್ರಾಂಚೈಸ್. ಈಗ ನೀವು ಇದು ನೋಡಿರಿ, 7 days ಶಾಪಿಂಗ್ ಮಾಲ್ ನೋಡಿರಿ, ರಿಲಯನ್ಸ್ ಫ್ರೆಶ್ ನೋಡಿರಿ. ಈಗ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ ಅಂತ ಬದಲಾಗಿದೆ. ಸೊ ಗುತ್ತಿಗೆ ಕೊಡೋದ್ರ ಮೂಲಕ, ಫ್ರಾಂಚೈಸ್ ಕೊಡೋದ್ರ ಮೂಲಕ ನಾವು ಇದು ಮಾಡ್ತೀವಿ. ಪ್ರೊಕ್ಯೂರ್ಮೆಂಟ್, ಮಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಆ ವಸ್ತುಗಳನ್ನ, ಆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ, ಸೋಪು, ಆಯಿಲು, ನಿಮ್ದೇನು ತಲೆಗೆ ಹಚ್ಕೋತಿರಲ್ಲ, ಶಾಂಪೂ, ಕೋಲ್ಡ್ ಡ್ರಿಂಕ್ಸ್, ಅಕ್ಕಿ, ಜೋಳ, ಬೇಳೆ ಎಲ್ಲ ಅಲ್ಲಿ ಸಿಗ್ತದೆ. ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್ ಫ್ರಾಂಚೈಸ್ ಕೊಟ್ಟ ನಿಮ್ ಕಂಪನಿ ಬ್ರ್ಯಾಂಡ್ನಾಗ ಆ ಪ್ರಾಡಕ್ಟ್ ಸೇಲ್ಸ್ಗೆ ಅವಕಾಶ ಮಾಡಿಕೊಡ್ತೀವಿ. ದಟ್ ಈಸ್ ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್. ಲಾಸ್ಟ್ ಒನ್ ಈಸ್ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್. ಸೇಮ್ ಆಸ್ ಪ್ರೊಕ್ಯೂರ್ಮೆಂಟ್ ಪ್ರಾಜೆಕ್ಟ್ಸ್. ಬಿಸ್ನೆಸ್ ಅಂದ್ರೆ ವ್ಯಾಪಾರ, ವ್ಯವಹಾರ, ವಾಣಿಜ್ಯ ಚಟುವಟಿಕೆಗಳು. ಸೊ ಇಟ್ ಸಜೆಸ್ಟ್ ಬಿಲ್ಡಿಂಗ್ an operationally effective process. The value generated by the project is incorporated in the business process. Examples of
Business implementation projects ಉದಾಹರಣೆಗಳು installing or projecting e-commerce activities, that is expansion to new locations. ಈಗ ನೀವು ಹೊಸ ಸೆಲ್ ಫೋನ್ ಕನೆಕ್ಟಿವಿಟಿ ಕೊಡ್ತೀರಿ, ಹೊಸ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡ್ತೀರಿ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ, e-commerce, e-basket, business implementation projects. Developing a new business process to repackage and exploit available resources. ಇರೋ ಕಚ್ಚಾ ವಸ್ತುಗಳನ್ನು ತಗೊಂಡು, ಇರೋ ಪ್ರಾಡಕ್ಟ್ಸ್ ತಗೊಂಡು ಅದು ರೀಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೋ ಆಗ್ತಿರ್ತೈತಿ, ನೀವು ಇಲ್ಲಿ ಲೋಕಲ್ ಡೀಲರ್, ಲೋಕಲ್ ಡಿಸ್ಟ್ರಿಬ್ಯೂಟರ್ ತರ ಇದು ಮಾಡಿ. ಫಾರ್ ಎಕ್ಸಾಂಪಲ್ ಖರ್ಜೂರ ದುಬೈದಿಂದ, ಸೌದಿ ಅರೇಬಿಯಾದಿಂದ ತರಿಸ್ತೀರಿ, ಇಲ್ಲಿ ಬಾಂಬೆಗೆ ಬಂದ್ಮೇಲೆ ಮತ್ತೆ ನಿಮ್ದು ಲೇಬಲ್ ಸ್ಟಿಕರ್ ಹಾಕೊಂಡು ಮತ್ತೆ ಅದು ಪ್ರೊಸೆಸ್ ಮಾಡಿ ಸಿಂಥಸೈಸ್ ಮಾಡಿ ½ kg ಪ್ಯಾಕ್ 1 kg ಪ್ಯಾಕ್ ಮಾಡ್ತಿರ್ತೀರಿ. ಅಂದ್ರೆ ನೀವು ಮೋಸ ಮಾಡಾಕತ್ತೀರಿ, ಬಂಡಲ್ ಹೇಳಾಕತ್ತೀರಿ ಅಂತಲ್ಲ. ಸೋರ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಸೋರ್ಸ್ ಆಫ್ ಪ್ರೊಡಕ್ಷನ್ ಪ್ರಿಂಟ್ ಇರ್ತದೆ, ಫ್ಯಾಕ್ಟ್ರಿನೂ ಅಡ್ರೆಸ್ಸು ಪ್ರಿಂಟ್ ಇರ್ತದೆ, ನೀವು ಲೋಕಲ್ ಡಿಸ್ಟ್ರಿಬ್ಯೂಟರ್ ಯಾರ ಬ್ರ್ಯಾಂಡ್ ನಾಗ ಮಾರಾಕತ್ತೀರಿ ಅದು ಕೂಡ ಪ್ರಿಂಟ್ ಇರ್ತದೆ. ಸಚ್ ಆಸ್ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ಸ್ ಕ್ಯಾನ್ ಆಲ್ಸೋ ಬಿ ಕ್ಲಾಸಿಫೈಡ್. ಹೆಂಗೆ ಕ್ಲಾಸಿಫೈ ಮಾಡ್ಬೋದು ಅಂದ್ರೆ ನಾರ್ಮಲ್ ಪ್ರಾಜೆಕ್ಟ್ಸ್, ಕ್ರಾಶ್ ಪ್ರಾಜೆಕ್ಟ್ಸ್, ಡಿಸಾಸ್ಟರ್ ಪ್ರಾಜೆಕ್ಟ್ಸ್, ಈ ತರನು ನೀವು ಪ್ರಾಜೆಕ್ಟ್ಸ್ ಅನ್ನ ಕ್ಲಾಸಿಫೈ ಮಾಡಬಹುದು. ಸೊ ನಾರ್ಮಲ್ ಪ್ರಾಜೆಕ್ಟ್ಸ್ ಅಂದ್ರೆ ಏನಪ್ಪಾ, ಅಲ್ಲಿ ಎಲ್ಲ ಆಕ್ಟಿವಿಟೀಸು ನಾರ್ಮಲ್ ಇರ್ತದೆ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ನೋ ಹರಿ ಇನ್ ಇಟ್ಸ್ ಇಂಪ್ಲಿಮೆಂಟೇಷನ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ಆಸ್ ಪರ್ ರಿಕ್ವೈರ್ಮೆಂಟ್. ಬೇಡಿಕೆ ಎಷ್ಟು, ಹಣದ ಬಿಡುಗಡೆ ಎಷ್ಟು ಕೇಳ್ತೀರೋ ಅಷ್ಟು ರೊಕ್ಕ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಟೈಮ್ ಅಲೋಕೇಶನ್ ಫಾರ್ ದಟ್ ಪ್ರಾಜೆಕ್ಟ್ ಈಸ್ ಆಲ್ಸೋ ಅಡಾಕ್ವೇಟ್, ಸಫಿಶಿಯಂಟ್. ನಾರ್ಮಲ್ ಬೇರ್ ಮಿನಿಮಮ್ ಕ್ವಾಲಿಟೀಸ್ ಎನ್ಶೂರ್ಡ್. ಸಾಧಾರಣ ರೀಸನೇಬಲ್ ಕ್ವಾಲಿಟಿ ಕೊಟ್ಟರೆ ಸಾಕು, ಭಾಳ ಫೇಮಸ್ ಭಾಳ ಸುಪೀರಿಯರ್ನು ಮಾಡಂಗಿಲ್ಲ. ಪ್ರಾಜೆಕ್ಟ್ ಫೇಸಸ್ ಹ್ಯಾವ್ ಬೀನ್ ಅಲೋಕೇಟೆಡ್ ದೇರ್ ನಾರ್ಮಲ್ ಟೈಮ್. ಅಂದ್ರೆ ಶೆಡ್ಯೂಲ್, ಒಂದೊಂದು ಹಂತಕ್ಕೆ, ಒಂದೊಂದು ಸ್ಟೇಜ್ ಆಫ್ ಪ್ರಾಜೆಕ್ಟ್ಗೆ ನಾರ್ಮಲ್ ಟೈಮ್ ಅಲೋಕೇಶನ್ ಇದೆ. ಅವಸರ ಮಾಡೋದಿರೋದಿಲ್ಲ ಇಲ್ಲಿ ನಾರ್ಮಲ್ ಪ್ರಾಜೆಕ್ಟ್ಸ್ ಅಲ್ಲಿ. ಹರಿ, ದೇರ್ ಇಸ್ ನೋ ಹರಿ, ಅದು ಒನ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಕಾರ್ಯರೂಪಕ್ಕೆ ತರುವ ವೇಗ, ಸ್ಪೀಡ್ ಅಂಡ್ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಕೆಳಗಿನಂತೆ ಪ್ರಾಜೆಕ್ಟ್ಸ್ ಗಳನ್ನ ವಿಂಗಡಿಸಬಹುದು. ಯಾವ ತರ? ನಾರ್ಮಲ್ ಪ್ರಾಜೆಕ್ಟ್ಸ್, ಕ್ರಾಶ್ ಪ್ರಾಜೆಕ್ಟ್ಸ್, ಡಿಸಾಸ್ಟರ್ ಪ್ರಾಜೆಕ್ಟ್ಸ್. ಸೊ ಕ್ರಾಶ್ ಪ್ರಾಜೆಕ್ಟ್ಸ್ ಅಂದ್ರೆ ರಭಸದಿಂದ ಫಾಸ್ಟ್ ಆಗಿ ಕೈಗೊಳ್ಳಬೇಕಾದ ಯೋಜನೆಗಳು. ಕ್ರಾಶ್ ಕೋರ್ಸ್ ಅಂತಾರೆ ನೋಡ್ರಿ, 1 ವರ್ಷ ಇರೋದನ್ನ 3 ತಿಂಗಳನ್ನ ಮುಗಿಸ್ಕೊಡ್ತೇವೆ ಅಂತ. ಯಾವ್ದಾರ ಸಾಫ್ಟ್ವೇರ್ ಟ್ರೈನಿಂಗ್ ಹೊಂಟ್ರಿ ಅಂತ ಅಂದ್ರೆ, ಅಥವಾ 3 ತಿಂಗಳದ ಕ್ರಾಶ್ ಕೋರ್ಸ್ ದಿನಕ್ಕ 4 hours ಬದ್ಲಿ 8 hours ತಗೊಂಡು 1 week ನಾಗ ಮುಗಿಸ್ಕೊಡ್ತೀವಿ ಅಂತ ಕ್ರಾಶ್ ಕೋರ್ಸ್. ಹಂಗ ಕ್ರಾಶ್ ಪ್ರಾಜೆಕ್ಟ್ಸ್. ಹಿಯರ್ ಇನ್ ದೀಸ್ ಪ್ರಾಜೆಕ್ಟ್ಸ್ ಆಕ್ಟಿವಿಟೀಸ್ ಡಿಮ್ಯಾಂಡ್ ಅಡಿಷನಲ್ ಕಾಸ್ಟ್ ಫಾರ್ ಇಟ್ಸ್ ಇಂಪ್ಲಿಮೆಂಟೇಷನ್ ಇನ್ ಸ್ಪೆಸಿಫಿಕ್ ಟೈಮ್ ರಿಕ್ವೈರ್ಮೆಂಟ್ಸ್. ಅಂದ್ರೆ ಕ್ರಾಶ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು ಕನ್ನಡದಲ್ಲಿ, ಕಡಿಮೆ ಸಮಯದಲ್ಲಿ ಬೇಗ ಕೂಡಲೇ ಮಾಡಿ ಮುಗಿಸಬೇಕಾಗಿರುವುದರಿಂದ ಹೆಚ್ಚುವರಿ ಹಣ ಹಂಚಿಕೆ ಮಾಡಬೇಕಾಗುತ್ತದೆ ಕ್ರಾಶ್ ಪ್ರಾಜೆಕ್ಟ್ಗಳಿಗೆ. These project activities suggest simultaneous work, that is at a time in parallel many works to be undertaken. A fast crash course ಮಾಡಬೇಕಾಗಿರೋದ್ರಿಂದ ಎಲ್ಲ ಆಕ್ಟಿವಿಟೀಸ್ ಏಕಕಾಲಕ್ಕೆ, ನೀವು 3 ಜನ ಕೂಡಿ ಕೆಲಸ ಮಾಡ್ರಿ, ನೀವು 3 ಜನ ಕೂಡಿ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ರಿ, ನೀವು 3 ಜನ ಅಡ್ವರ್ಟೈಸ್ಮೆಂಟ್ ವರ್ಕ್ ಮಾಡ್ರಿ, ನೀವು 3 ಜನ ಅದೇನು ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬಾಯ್ಲರ್ ಬೇಕೋ ಏನ್ ಬೇಕೋ ಇಂಡಸ್ಟ್ರಿಯಲ್ ಪ್ಲಾಂಟ್ ಬೇಕೋ ಅದು ಪರ್ಚೇಸಿಗೆ ತಲೆ ಕೆಡಿಸ್ಕೋರಿ. ಹಿಂಗೆ ವರ್ಕ್ ಪ್ಯಾರಲಲ್ ಆಗಿ ಹಂಚ್ಕೊಂಡು ಫಾಸ್ಟ್ ಆಗಿ ಮಾಡೋದು. ದಟ್ ಈಸ್ ಸೈಮಲ್ಟೇನಿಯಸ್ ಇಂಪ್ಲಿಮೆಂಟೇಷನ್ ಆಫ್ ಮೆನಿ ವರ್ಕ್ಸ್ ಎಟ್ ಎ ಟೈಮ್. ದಟ್ ಈಸ್ ದ ನೇಚರ್ ಆಫ್ ಕ್ರಾಶ್ ಪ್ರಾಜೆಕ್ಟ್ಸ್. ಯಾಕಂದ್ರೆ ಬೇಗ ಫಾಸ್ಟ್ ಆಗಿ ಮುಗಿಸ್ಬೇಕಾಗಿರೋದ್ರಿಂದ. ಇದಕ್ಕಿಂತ ಇನ್ನೊಂದು ವೆರೈಟಿ, ನಾರ್ಮಲ್ ಪ್ರಾಜೆಕ್ಟ್ಸ್, ಕ್ರಾಶ್ ಪ್ರಾಜೆಕ್ಟ್ಸ್. ನೆಕ್ಸ್ಟ್ ಇನ್ನೊಂದು ಬರ್ತದೆ ಡಿಸಾಸ್ಟರ್ ಪ್ರಾಜೆಕ್ಟ್. ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಬರ್ತದೆ. ಸೊ ಡಿಸಾಸ್ಟರ್ ಪ್ರಾಜೆಕ್ಟ್ ಅಲ್ಲಿ ಏನ್ ಬರ್ತದೆ ಅಂತಂದ್ರೆ, ಡಿಸಾಸ್ಟರ್ ಅಂದ್ರೆ ಏನ್ ತೋರಿಸ್ತದೆ ಹೇಳ್ರಿ? ವಿಪತ್ತು ನಿರ್ವಹಣೆ. ವಿಪತ್ತು ನಿರ್ವಹಣೆ, ನೈಸರ್ಗಿಕ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಕೈಗೆತ್ತಿಕೊಳ್ಳಬಹುದಾದ ಯೋಜನೆಗಳು. ಸೊ ದೀಸ್ ಪ್ರಾಜೆಕ್ಟ್ಸ್ ಸಜೆಸ್ಟ್ ರೀಕನ್ಸ್ಟ್ರಕ್ಷನ್ ಆರ್ ರಿಹ್ಯಾಬಿಲಿಟೇಷನ್ ಆಫ್ ಡ್ವೆಲ್ಲಿಂಗ್ ಹೌಸಸ್. ಮರು ನಿರ್ಮಾಣ, ಪುನರ್ವಸತಿ ಯೋಜನೆಗಳು. ಇವೆಲ್ಲ ಏನ್ ಎಕ್ಸಾಂಪಲ್ಸ್? disaster projects, such as during unexpected such as heavy rain, thunderstorm, flood, ಪ್ರವಾಹ, ಚಂಡಮಾರುತ ಬಂದಾಗ, ಅರ್ಥಕ್ವೇಕ್ ಆದಾಗ, ಭೂಕಂಪ ಆದಾಗ ಮನಿಗಳೆಲ್ಲ ಬಿದ್ದು ಹೋಗ್ತಾವ, ಬಿಲ್ಡಿಂಗ್ ಎಲ್ಲ ಬಿದ್ದು ಹೋಗ್ತಾವ. ರಾತ್ರಿ ಒಂದು 15 ದಿವಸದೊಳಗೆ ನೀವು ಹೊಸ ಮನೆಗಳನ್ನ, ಶೆಡ್ಗಳನ್ನ, ಟೆಂಪರರಿ ತಾತ್ಕಾಲಿಕ ಶೆಡ್ಗಳ ನಿರ್ಮಾಣ ಮಾಡಿಕೊಡ್ಬೇಕಾಗ್ತದೆ. ಇಟ್ಸ್ ಅನ್ ಎಕ್ಸಾಂಪಲ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಅಂಡರ್ disaster project. Okay, such projects also include building water tanks, reservoirs,
roads, providing food and shelter on temporary basis, drinking water supply for a affected people, etc. So therefore disaster projects are labor intensive, ಅಂದ್ರೆ ಬಹಳಷ್ಟು ಜನ ಕಾರ್ಮಿಕರ ಶ್ರಮ ವಹಿಸಿ ಟೈಮ್ ಶೆಡ್ಯೂಲ್ ಇಂಟೆನ್ಸಿವ್, ಟೈಮ್ ಅಗದಿ ತುರ್ತ್, ಪಟಾಪಟ್ ಪಟಾಪಟ್ ದಿನಕ್ಕೆ ಇಷ್ಟು ತಾಸು ಕೆಲಸ ಮಾಡ್ಬೇಕು, ಟೈಮ್ ಶೆಡ್ಯೂಲ್ ಇಂಟೆನ್ಸಿವ್. ಯಾವ ಡಿಸಾಸ್ಟರ್ ಪ್ರೊಜೆಕ್ಟ್ಸ್. ರ್ಯಾಪಿಡ್ ಎಕ್ಸ್ಪೆಂಡಿಚರ್, ಬಹಳಷ್ಟು ಹಣ ಖರ್ಚಾಗ್ತದೆ ಡಿಸಾಸ್ಟರ್ ಪ್ರೊಜೆಕ್ಟ್ಸ್. ರೌಂಡ್ ದ ಕ್ಲಾಕ್ ವರ್ಕ್ 24/7 you have to do demanding projects at the affected area or at the affected site. ಇನ್ನೊಂದ್ ತರ ಕ್ಲಾಸಿಫಿಕೇಶನ್ ಬರ್ತದೆ, ಸುಮ್ನೆ ನೆನ್ಪಿಟ್ಕೋರಷ್ಟೇ. ಸ್ಕ್ರೀನ್ ಶೇರ್ ಆಗತ್ತಿಲ್ರಿ? ಏನ್ರಿ ಸ್ಕ್ರೀನ್ ಶೇರ್ ಆಗಲ್ರಿ? ಏನಂದ್ರಿ ಹೇಳ್ರಿ. ಸ್ಕ್ರೀನ್ ಶೇರ್ ಆಗ್ತಿಲ್ಲ ಸರ್, ಸ್ಕ್ರೀನ್ ಶೇರ್ ಆಗ್ತಿಲ್ಲ. ಸ್ಕ್ರೀನ್ ಅದು ಸ್ಟಾಪ್ ಮಾಡೇನಿ ನನ್ನ ಸ್ಕ್ರೀನ್. ಆ ಸ್ಲೈಡ್ಸ್ ಮುಗ್ದಾವ, ಓರಲ್ ಎಕ್ಸ್ಪ್ಲನೇಷನ್ ಕೊಡಾಗತ್ತೇನೆ. ಓಕೆನಾ? ಓಕೆ ಸರ್. ಅದು ಸ್ಲೈಡ್ಸ್ ಮುಗ್ದಾವ, ಓರಲ್ ಎಕ್ಸ್ಪ್ಲನೇಷನ್ ಕೊಡಾಗತ್ತೆ. ರೈಟ್, ಬೇರೆದು ಹಾಕ್ತೀನಿ ತಡ್ರಿ ಸ್ಕ್ರೀನ್. Now you can see projects examples, other examples ಕೊಡ್ತೇನೆ ನಾನು. ಅಗ್ರಿಕಲ್ಚರಲ್ ಪ್ರೊಜೆಕ್ಟ್ಸ್, ಕೃಷಿಗೆ ಸಂಬಂಧಿಸಿದ ಯೋಜನೆಗಳು. ಇಂಡಸ್ಟ್ರಿಯಲ್ ಪ್ರೊಜೆಕ್ಟ್ಸ್, ಉದ್ಯಮ ವಲಯಕ್ಕೆ ಸಂಬಂಧಿಸಿದ ಯೋಜನೆಗಳು. ಡಿಫೆನ್ಸ್ ಪ್ರೊಜೆಕ್ಟ್ಸ್, ರಕ್ಷಣಾ ವಲಯದ ಯೋಜನೆಗಳು. ಎಜುಕೇಶನಲ್ ಪ್ರೊಜೆಕ್ಟ್ಸ್, ಶೈಕ್ಷಣಿಕ ವಲಯದ ಯೋಜನೆಗಳು. ಹೆಲ್ತ್ ಪ್ರೊಜೆಕ್ಟ್ಸ್, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಯೋಜನೆಗಳು. ಸೋಷಿಯಲ್ ಪ್ರೊಜೆಕ್ಟ್ಸ್, ಸಾಮಾಜಿಕ ವಲಯದ ಯೋಜನೆಗಳು. ಸೊ ಹಿಂಗೆ ಆನ್ ದ ಬೇಸಿಸ್ ಆಫ್ ಸೆಕ್ಟರ್ ಆರ್ ಫೀಲ್ಡ್ you can classify projects into 6 varieties. You can classify projects into 6 types. Similarly, you can classify project terms of ownership. ಈಗ ನೀವು ಮಾಲಕತ್ವದ ಮೇಲೆ ಪ್ರಾಜೆಕ್ಟ್ಸ್ ಅನ್ನ ಕ್ಲಾಸಿಫೈ ಮಾಡಬಹುದು. ಯಾವ ತರ ಮಾಡಬಹುದು? ಪಬ್ಲಿಕ್ ಸೆಕ್ಟರ್ ಪ್ರಾಜೆಕ್ಟ್ಸ್, ಸಾರ್ವಜನಿಕ ವಲಯದ ಯೋಜನೆಗಳು. ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ಸ್, ಖಾಸಗಿ ವಲಯದ ಯೋಜನೆಗಳು. ಜಾಯಿಂಟ್ ಸೆಕ್ಟರ್ ಪ್ರಾಜೆಕ್ಟ್ಸ್ ಅಂದ್ರೆ ಪಬ್ಲಿಕ್ ಮತ್ತು ಗೌರ್ಮೆಂಟ್, ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ಕ್ಷೇತ್ರ ಮತ್ತು ಖಾಸಗಿ ಕ್ಷೇತ್ರ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ ಗೌರ್ಮೆಂಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಸಾರ್ವಜನಿಕ ಸರ್ಕಾರಿ ಹಾಗೂ ಖಾಸಗಿ ವಲಯದ ಸಹಭಾಗಿತ್ವದ ಪಾಲುದಾರಿಕೆ ಯೋಜನೆಗಳು. ಈ ತರ ನಾವು ಮಾಡ್ಲಿಕ್ಕೆ ಬರ್ತದೆ. ಆ ಟೈಮ್ ಹೆಂಗ್ ತಗೋತದ ಅದ್ರ ಮೇಲೂ ಕ್ಲಾಸಿಫೈ ಮಾಡಬಹುದು. ಓನರ್ಶಿಪ್ ಮೇಲೆ ಪಬ್ಲಿಕ್ ಸೆಕ್ಟರ್ ಪ್ರಾಜೆಕ್ಟ್ಸ್, ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ಸ್, ಜಾಯಿಂಟ್ ಸೆಕ್ಟರ್ ಪ್ರಾಜೆಕ್ಟ್ಸ್ ಅಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಎರಡೂ ಕೂಡಿ ಯೋಜನೆ ಕೈಗೆತ್ಕೊಳ್ಳೋದು, ಕಾಮಗಾರಿ ಕೈಗೆತ್ಕೊಳ್ಳೋದು. ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ಸ್, ಜಾಯಿಂಟ್ ಸೆಕ್ಟರ್ ಪ್ರಾಜೆಕ್ಟ್. ಬೇಸ್ಡ್ ಆನ್ ದ ಇದು ಎಕನಾಮಿಕ್ ಲೈಫ್ ಆಫ್ ದ ಪ್ರಾಜೆಕ್ಟ್, ಪೀರಿಯಡ್ ಆಫ್ ಎಕನಾಮಿಕ್ ಲೈಫ್ ಅಂದ್ರೆ ದುಡ್ಡು ಎಷ್ಟು ದಿವ್ಸ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದ್ರ ಮೇಲೆ ಆ ಪ್ರಾಜೆಕ್ಟ್ಸ್ ಅನ್ನು ಯಾವ ತರ ಕ್ಲಾಸಿಫೈ ಮಾಡಬಹುದು ಅಂದ್ರೆ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್, ಕಿರು ಅವಧಿಯ ಯೋಜನೆ. ಮೀಡಿಯಂ ಟರ್ಮ್ ಪ್ರಾಜೆಕ್ಟ್, ಸಾಧಾರಣ ಅವಧಿಯ ಯೋಜನೆ. ಥರ್ಡ್ ಒನ್ ಇಸ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್, ಅವಧಿಯ ಯೋಜನೆ. ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್, ಲಾಂಗ್ ಟರ್ಮ್. ದೆನ್ ಆನ್ ದ ಬೇಸಿಸ್ ಆಫ್ ರೋಲ್ ಪ್ಲೇಡ್ ಬೈ ದ ಪ್ರಾಜೆಕ್ಟ್, ಅದು ಯಾವ ರೋಲ್ ಪ್ಲೇ ಮಾಡ್ತೈತಿ ಪ್ರಾಜೆಕ್ಟ್ ಅದ್ರ ಮೇಲೆ ನೀವು ಹೆಂಗೆ ಕ್ಲಾಸಿಫೈ ಮಾಡೋದು ಪ್ರಾಜೆಕ್ಟ್ಸ್ ಅಂತಂದ್ರೆ ಪೈಲಟ್ ಪ್ರಾಜೆಕ್ಟ್ಸ್, ಸಾಫಲ್ಯಗೊಳ್ಳಲು ತೋರಿಸಬೇಕಾದ ಕಿರು ಯೋಜನೆ. ಒಂದು 10 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇರ್ತೈತಿ. 10 ಕೋಟಿ ರೂಪಾಯಿ ಮಾಡಿದ್ರಿ ಫೇಲ್ ಆಗ್ತಂದ್ರೆ 10 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಅದಕ್ಕೊಂದು ಸ್ಯಾಂಪಲ್, 1 ಲಕ್ಷ 2 ಲಕ್ಷ ರೂಪಾಯಿ ಒಳಗೆ ಒಂದು ಸ್ಯಾಂಪಲ್ ಟೆಸ್ಟ್ ಪ್ರೊಜೆಕ್ಟ್ ಮಾಡಿ ತೋರಿಸ್ರಿ. ಒಂದು ಫೈಟರ್ ಏರ್ಕ್ರಾಫ್ಟ್ ಮಾಡ್ತೀರಂದ್ರೆ ಒಂದು ಸಣ್ಣದ ಸ್ಯಾಂಪಲ್ ಮಾಡಿ ತೋರಿಸ್ರಿ. ಮಾಡೆಲ್ ಆಫ್ ದ ಏರ್ಕ್ರಾಫ್ಟ್ ಮಾಡಿ ತೋರಿಸ್ರಿ. ನಾವು ಒಪ್ಪಿಗೆ ಕೊಟ್ರೆ ದೆನ್ ಓನ್ಲಿ ಯು ಕ್ಯಾನ್ ಡೂ ದ ಫೈನಲ್ ಪ್ರೊಜೆಕ್ಟ್, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಟ್ ರಫೇಲ್ ಏರೋಪ್ಲೇನ್ ಆರ್ ತೇಜಸ್ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಮಾಡ್ಬೋದು. ಅದಕ್ಕೆ ಫಸ್ಟ್ ಅದನ್ನ ಡೆಮೋ ಕೊಡಬೇಕು, ಡೆಮೋ ಟೈಪ್ ಪೈಲಟ್. ಸೊ ಪೈಲಟ್ ಪ್ರೊಜೆಕ್ಟ್ಸ್. ದೆನ್ ಡೆಮಾನ್ಸ್ಟ್ರೇಷನ್ ಪ್ರೊಜೆಕ್ಟ್ಸ್ ಅಂದ್ರೆ ಅದು ಆಕ್ಚುಲಿ ಮಾಡಿದ್ಮೇಲೆ ಅದು ಹೆಂಗೆ ಕಾಣಿಸ್ತೈತಿ ಪ್ರಾತ್ಯಕ್ಷಿಕೆ ನೀಡುವ ಯೋಜನೆ, ಡೆಮಾನ್ಸ್ಟ್ರೇಷನ್ ಪ್ರೊಜೆಕ್ಟ್ಸ್. ಈ ಡೆಮಾನ್ಸ್ಟ್ರೇಷನ್ ಪ್ರೊಜೆಕ್ಟ್ಸ್ ಎಲ್ಲ ನಾವ್ ಎಲ್ಲಿ ಯೂಸ್ ಮಾಡ್ತೇವೆ ಹೇಳ್ರಿ? ಅಗ್ರಿಕಲ್ಚರಲ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತೀವಿ. ಕೃಷಿಗೆ ಸಂಬಂಧಿಸಿದ ಯೋಜನೆ ಒಳಗೆ ನಾವು ಡೆಮಾನ್ಸ್ಟ್ರೇಷನ್ ಕೊಡ್ತೀವಿ. ಅಂದ್ರೆ ಹೊಸ ಅಕ್ಕಿ, ಗೋಧಿ ತಳಿಗಳನ್ನ, ಹೊಸದ ರೈಸ್, ವೀಟ್ ಬ್ರೀಡ್ಸ್ ಕಂಡಿಡ್ದು ಅವನ್ನ ಬೆಳೆದು ಅದು ಹೆಚ್ಚಿಗೆ ಈಲ್ಡ್ ಕೊಡ್ತಿಲ್ಲ ನೋಡ್ತೀವಿ. ಚೇಂಜ್ ಮಾಡಿ ನೆಕ್ಸ್ಟ್ ತೆಗೀರಿ. ಯಾರೋ ಪ್ರೆಸೆಂಟ್ ಮಾಡಾಕತ್ತಾರ ಅಂತ ಎರಡನೇ ತಗೋರಿ ಮಾಡು. One minute. Session 2 ತಗೋರಿ.
So before going to the next topic, once again I will give you the features of the project. Project is a one-time job entitled with defined objectives and scope of the project. Project is predefined with its budget and time. ಬಂಡವಾಳ ಹಣಕಾಸು ಹೂಡಿಕೆ ಮತ್ತು ಸಮಯ ಎಲ್ಲ ನಿಗದಿಯಾಗಿರ್ತದೆ. ಅದಕ್ಕೋಸ್ಕರ ಪ್ರಾಜೆಕ್ಟ್ ಫ್ಯೂಚರ್ ಅಲ್ಲಿ ಸ್ಟಾರ್ಟಿಂಗ್ ಡೇಟ್ ಇರ್ತದೆ, ಎಂಡಿಂಗ್ ಡೇಟ್ ಇರ್ತದೆ. Project has got a associated organization. Project has got a associated organization. Project has an associated organization to carry out project tasks. Project is unique. No project, two projects are same. Project has a risk and associated uncertainty. ಗಂಡಾಂತರ ಫೇಲ್ ಆಗ್ಬೋದು, ಅನಿಶ್ಚಿತತೆ. Project originate and take a shape from a team of dedicated workers. Some project machinist, welder, fitter, carpenter, ಕೇಳ್ತಾ ಇದೆಯಾ? So project originate and take shape from a team of dedicated workforce. Project has a plan well before its formulation and implementation. Change ಅದು ಇನ್ನೊಂದು ನೀವು ಇನ್ನೊಂದು ರೀಜನ್ ಅದು ಹೋಗೈತದ ಯಾವನು ಪ್ರೆಸೆಂಟ್ ಮಾಡಕ್ ನಿಂತ ಹೋಗ್ತದ. ಮತ್ತು ರೀಜನ್ ಆಗಿ So project has a plan well before its formulation. Project has a life cycle that include project definition and planning and execution of major activities. Therefore, we shall define the definition of project as is a unique, defines one-time operations activities that are designed to accomplish or fulfill a specific set of objectives in a limited time frame, that is within defined time span. That is, project has a life cycle that include project definition, planning, execution of major activities, and planning, phasing out of the project, andre closure of the project muktaya il banta. Yes, banta. So shall we share करते yes. Shall we go to the next topic? charging Shall we go next in the same chapter? Are you observing the PPTs? Yes, sir. yes sir For another 10-15 minutes. Definition and benefits of project management, obstacles in project management a profession, project manager and his role. Okay, ನಾ ಹೇಳಿದ್ ತಿಳಿತಾ ಇದೆಯೋ ಫಾಸ್ಟ್ ಅನಿಸ್ತಾ ಇದೆಯೋ ನಿಮಗೆ? fast sir ಬಹಳ ಫಾಸ್ಟ್. ha sir It actually repeat class. Already we have completed this chapter only on the request of so many polytechnic students. I am repeating. Then you are finding it fast. No, sir. Mostly you are listening. You are watching my class for the first time. It seems of that chapter. nahi Inno slow ಮಾಡ್ಬೇಕಾ? It's okay, Don't sir. be shy. Please express your opinion. No problem. yes sir ಇನ್ನು ಸ್ಲೋ ಹೇಳ್ಬೇಕಾ? ha sir ನೋಡ್ರಿ PPT ನೋಡ್ರಿ. So first try to understand the difference between project and project management. Project ಅಂದ್ರೆ BRTS, Bus Rapid Transport System is a project. Construction of your Rafale war aeroplane, fighter aircraft is a project. Launching a satellite to the Mars or to the moon is a project. Construction of a missile, Kshipani, is a project. A project ಮಾಡ್ಲಿಕ್ಕೆ team of experts with some one person expert as a leader is required. So that is covered as project management. Project ಅಂದ್ರೆ ಯೋಜನೆ, project management ಅಂದ್ರೆ ಯೋಜನೆಯ ನಿರ್ವಹಣೆ, supervision.
Are you able to understand? So try to find the difference between project and project management. So now I will give definition of project management. Are you able to understand? So project management is the application of methodologies, tools and processes to successfully plan and execute the project. ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ದ ಅಪ್ಲಿಕೇಶನ್ ಆಫ್ ಮೆಥಡಾಲಜೀಸ್, ಕಾರ್ಯವಿಧಾನಗಳನ್ನು, ಫಾರ್ಮುಲಾಗಳನ್ನು, ಟೂಲ್ಸ್ ಅಂದ್ರೆ ಇಕ್ವಿಪ್ಮೆಂಟ್ಸ್, ಕತ್ರಿ, ಸೂಜಿ ಅಂತ ಹೇಳ್ತಿರಲ್ಲ, ಹಂಗೆ ಇಲ್ಲಿ ಸಾಫ್ಟ್ವೇರ್ ಟೂಲ್ಸ್ ಅದೆಲ್ಲ ನೀವು ಅಪ್ಲೈ ಮಾಡ್ಬೇಕಾಗ್ತದೆ. ದೆನ್ ಪ್ರೊಸೆಸಸ್, ಒನ್ಸ್ ಅಗೇನ್ ಪ್ರೊಸೆಸಸ್ ಅಂದ್ರೆ ಕಾರ್ಯವಿಧಾನಗಳು, ಮೆಥಡಾಲಜೀಸ್, ಟೆಕ್ನಿಕ್, ತಂತ್ರಜ್ಞಾನ, ಕೌಶಲ್ಯ, ಟ್ರಿಕ್. ಸೊ ಯು ಹ್ಯಾವ್ ಟು ಯೂಸ್ ಸಕ್ಸಸ್ಫುಲಿ ಪ್ಲಾನ್ ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್. ಏನ್ ನಿಮ್ ಕೈಯಾಗ ಕಾಮಗಾರಿ ಕೊಟ್ಟಾರ, ಕೆಲಸ ಕೊಟ್ಟಾರ, ಪ್ರಾಜೆಕ್ಟ್ ಅಂದ್ರೆ ಕೆಲಸ, ಕಾಮಗಾರಿ, ಅದನ್ನ ಯಶಸ್ವಿಯಾಗಿ ಯೋಚನೆ ಮಾಡ್ಬೇಕು, ಪ್ಲಾನಿಂಗ್ ಹಾಕ್ಬೇಕು, ಸ್ಕೆಚ್ ಹಾಕ್ಬೇಕು, ಸ್ಟಡಿ ಮಾಡ್ಬೇಕು, ಬ್ಲೂ ಪ್ರಿಂಟ್ ಹಾಕ್ಬೇಕು ವಿತ್ ರೆಸ್ಪೆಕ್ಟ್ ಟು ಟೈಮ್. ವಾಟ್ ಆರ್ ಆಲ್ ದ ಆಕ್ಟಿವಿಟೀಸ್, ಯಾವ್ಯಾವ ತಿಂಗಳ ಯಾವ್ಯಾವ ಡೇಟಿಗೆ ಏನೇನು ಆಕ್ಟಿವಿಟಿ ಆಗ್ಬೇಕು ಆ ಪ್ರಾಜೆಕ್ಟ್. ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ all the stages called as milestones of the project. Then successful execution of the project, or project manager is pakka, perfect, successful, then the project will give you perfect deliverables. Deliverables andre outcomes, ಫಲಿತಾಂಶ. ಈ KMF akala hal toned blue color packet kotre deliverables, outputs of KMF food processing and packaging, milk processing and packaging. Even they give Nandini Gold milk also, paper packet ಅಲ್ಲಿ ಕೊಡ್ತಾರೆ. ಒಂದು ವಾರ ತಿಂಗಳಗಟ್ಟಲೆ ಇಟ್ಟು ಅದು ಹಾಲು ಯೂಸ್ ಮಾಡಬೇಕು. ಅರ್ಥ ಆಗ್ತದೆ? Those are all called as what? Paneer, ghee, butter, milk varieties, ಏನಂತಾರೆ, ಕುಕರೀಸ್ ಏನಂತಾರೆ, ಕ್ರೇಕರ್ಸ್ ಅಂತಾರೆ, biscuits, everything Nandini is giving in addition to milk production. ಇವಕ್ಕೆಲ್ಲ ಏನಂತ ಹೇಳಿದ್ರೆ ನಾವು ಡೆಲಿವರೇಬಲ್ಸ್, ಔಟ್ಕಮ್ಸ್ ಆಫ್ ದ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ವಾಟ್ ಈಸ್ ಪ್ರಾಜೆಕ್ಟ್? ಪರ್ಚೇಸ್ so many farmers from so many villages, bring the milk in a tanker, put it in your boiler, put it in your store tank, boil it for milk pasture principles. ಮಿಲ್ಕ್ ಎಲ್ಲ ಬಾಯ್ಲ್ ಮಾಡಿ, ಕ್ಲೀನ್ ಮಾಡಿ, ಹೈಜೆನಿಕ್ ಮಾಡಿ, ಕೆನಿ ಎಲ್ಲ ತೆಗೆದು ಬೇರೆ ಬೇರೆ ಗ್ರೇಡಿಂಗ್ ಮಿಲ್ಕ್ ನೀವು ಪ್ರೊಡ್ಯೂಸ್ ಮಾಡ್ರಿ. ದಿಸ್ ಇಸ್ ಅವರ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ದೆನ್ ಯು ಡೂ ಪ್ಯಾಕಿಂಗ್ ಅಂಡ್ ಡಿಸೈಡ್ ಇಟ್ಸ್ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಡೇಟ್ ಆಫ್ ಎಕ್ಸ್ಪೈರಿ, ಯೂಸ್ ಬಿಫೋರ್ 2 days, ಯೂಸ್ ಬಿಫೋರ್ 24th, ಅದ್ರ ಮೇಲೆ ಪ್ರಿಂಟ್ ಹಾಕಿರ್ತಾರೆ. ದೀಸ್ ಆರ್ ಆಲ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಆಮೇಲೆ ಅದನ್ನ ಟ್ರಕ್ ಅಲ್ಲಿ, ವ್ಯಾನ್ ಅಲ್ಲಿ ಎಲ್ಲಾ ಔಟ್ಲೆಟ್ಗೆ ಹೋಗ್ಬೇಕು. ವೆಂಡರ್ಸ್ ಅಂದ್ರೆ ಸಪ್ಲೈಯರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಕನ್ನಡದಲ್ಲಿ ವಿತರಕರು, ಅವ್ರಿಗೆಲ್ಲರಿಗೂ ಹೋಗ್ಬೇಕದು. ಸೊ ಇದೆಲ್ಲ ಏನಪ್ಪಾ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಎಲ್ಲ ಆಕ್ಟಿವಿಟೀಸ್ ಒಬ್ಬರ ಮಾಡಕತ್ತೇನ್ರಿ, ಬೇರೆ ಬೇರೆ ಗ್ರೂಪ್ ಆಫ್ ಪೀಪಲ್ ಆರ್ ರಿಕ್ವೈರ್ಡ್. ಮಷಿನ್ ಹ್ಯಾಂಡಲ್ ಮಾಡ್ಲಿಕ್ಕೆ, ಫುಡ್ ಪ್ಯಾಕೆಟ್ ಅಲ್ಲಿ ಸೀಲ್ ಮಾಡ್ಲಿಕ್ಕೆ, ಹಾಲು ಒಂದು ಟ್ಯಾಂಕಿಂದ ಮತ್ತೊಂದು ಟ್ಯಾಂಕಿಗೆ ಸುರಿಲಿಕ್ಕೆ, ಹಾಲು ಬಾಯ್ಲ್ ಮಾಡ್ಲಿಕ್ಕೆ, ಕೋಲ್ಡ್ ಮಾಡ್ಲಿಕ್ಕೆ, ಎಲ್ಲ ಪ್ಯಾಕಿಂಗ್ ಆದ ಕೂಡಲೇ ರೆಫ್ರಿಜರೇಷನ್ ಅಲ್ಲಿ ಮಿಲ್ಕ್ ಪ್ಯಾಕೆಟ್ಸ್ ಇಡಬೇಕು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕು. ಎಷ್ಟು ವೆಹಿಕಲ್ಸ್ ಅದಾವ, ಇನ್ ಟೈಮ್ ಮುಟ್ಟಬೇಕಲ್ಲ, ಒಂದ ದಿವಸದೊಳಗೆ ಎಲ್ಲಾ ಊರಿಗೆ ಮುಟ್ಟಬೇಕು. ಅರೌಂಡ್ 200 kilometers ದಟ್ ಮಿಲ್ಕ್ ಪ್ಯಾಕೆಟ್ಸ್ ಹ್ಯಾಸ್ ಟು ಟ್ರಾವೆಲ್, ಇನ್ ಟೈಮ್ ಮುಟ್ಟಬೇಕು ಜನರಿಗೆ. ಇವೆಲ್ಲ ಏನಪ್ಪಾ ಪ್ರಾಜೆಕ್ಟ್ ಆಕ್ಟಿವಿಟೀಸ್. ಎಲ್ಲ ಆಕ್ಟಿವಿಟೀಸ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್, ಏನು ಟೈಮ್ ರನ್ಔಟ್ ಆಗ್ಬೋದು, ರನ್ಔಟ್ ಆಫ್ ಟೈಮ್, ರನ್ಔಟ್ ಆಫ್ ಬಜೆಟ್, ಟೈಮ್ ಔಟ್ ರನ್, ಟೈಮ್ ಬಜೆಟ್ ಔಟ್ ರನ್ ಆಗ್ಬಾರ್ದು. ಕಾಸ್ಟ್ ಓವರ್ ರನ್ ಅಂತೇವಿ, ರೊಕ್ಕ ಹೆಚ್ಚಿಗೆ ಖರ್ಚಾದ್ರೆ. ಟೈಮ್ ಓವರ್ ರನ್ ಅಂತೇವಿ, ಒಂದು ವಾರ ತಗೊಳ್ಳೋದು 10 ದಿವಸ ತಗೊಂಡ್ರಿ ಅಂದ್ರೆ ಹಾಳ ಮಿಲ್ಕ್ ಕೆಟ್ಟ ಹೋಗ್ಬಿಡ್ತೈತಿ, ಹಾಲು. ಸೊ ಈ ಎಲ್ಲಾ ಆಕ್ಟಿವಿಟೀಸ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ಲಿಕ್ಕೆ ನಮ್ಗೇನ್ ಬೇಕಾಗ್ತೈತಿ? ಒಂದು ಸೂಪರ್ವಿಷನ್ ಬೇಕಾಗ್ತೈತಿ, ಮೇಲುಸ್ತುವಾರಿ, ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕಾಗ್ತಾರೆ. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ದ ಅಪ್ಲಿಕೇಶನ್ ಆಫ್ ಮೆಥಡಾಲಜೀಸ್, ಟೂಲ್ಸ್ ಅಂಡ್ ಪ್ರೊಸೆಸಸ್ ಟು ಸಕ್ಸಸ್ಫುಲಿ ಪ್ಲಾನ್ ಅಂಡ್ ಎಕ್ಸಿಕ್ಯೂಟ್ ಪ್ರಾಜೆಕ್ಟ್ಸ್. Project management intelligently make use of teams, ತಂಡಗಳು, group of people, and resources, ಅಂದ್ರೆ ಸಂಪನ್ಮೂಲಗಳು, to complete the project activities within the boundaries of given time, cost, and scope.
ಸ್ಕೋಪ್ ಅಂದ್ರೆ ನಿಮಗೆ ಕಾರ್ಯವ್ಯಾಪ್ತಿ ಕೊಟ್ಟಿರ್ತಾರೆ, ಇಷ್ಟ ಕೆಲಸ ಇಷ್ಟ ದಿವಸದೊಳಗೆ ಇಷ್ಟ ಮಾಡ್ಬೇಕು. ನಾವು 3 ವೆರೈಟಿ ನಂದಿನಿ ಹಾಲು, ಯಾವ್ದೋ ಟೋನ್ಡ್ ಮಿಲ್ಕ್ ಪ್ಯಾಕೆಟ್, ಆಕಳ ಹಾಲು ಹಸಿರು ಪ್ಯಾಕೆಟ್ 21 ರೂಪಾಯಿ ಅರ್ಧ ಲೀಟರ್, ಇದು ಚಾಕ್ಲೇಟ್ ಕಲರ್ ಪ್ಯಾಕೆಟ್ ಶುಭಮ್ ಎಮ್ಮಿ ಹಾಲು 23-24 ರೂಪಾಯಿ ಪ್ಯಾಕೆಟ್. ಇವು ಇಷ್ಟು ಬಿಟ್ಟು ಬೇರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು. ದಿಸ್ ಇಸ್ ಯುವರ್ ಸ್ಕೋಪ್. ಇಲ್ಲ ನಾ ಇನ್ ಬೇರೆ ಬೇರೆ ಮಾಡಿಲ್ಲ ಅಂದ್ರೆ ನಡೆಯಂಗಿಲ್ಲ. ಗೌರ್ಮೆಂಟ್ ಏನ್ ಫಿಕ್ಸ್ ಮಾಡಿರ್ತೈತಿ, ಅಕಾರ್ಡಿಂಗ್ಲಿ ಹೌ ಟು ವರ್ಕ್. So project management intelligently make use of teams and resources to complete project activities within the boundaries of time, cost and scope. The plan must adjust to the triple constraint or project manager angle, which refers to the time, cost and scope limitations that ಬರ್ತಾವಪ್ಪ ನಿಮಗ ಅಂತ ಹೇಳಿ ತಗೊಂಡ್ರೆ, the main advantage of project management is that it helps you to manage your projects effectively, so enable problems more quickly. ಅಂದ್ರೆ ಯಾವುದೋ ಒಂದು ಕೆಲಸ ಒಬ್ಬರ ಮೇಲುಸ್ತುವಾರಿ ಒಳಗೆ, ಮೇಲುಸ್ತುವಾರಿ ಅಂದ್ರೆ ನಿರ್ವಹಣೆ, ವಿಷನ್, ಮ್ಯಾನೇಜ್ಮೆಂಟ್. ಸೊ ಒಬ್ರು ಯಾರಾದ್ರೂ ಮ್ಯಾನೇಜ್ಮೆಂಟ್ ಮಾಡೋರು ಸಿಕ್ಕರ ಅದೇನಾಗ್ತತಿ, ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. that will work. So once again I will read out. The main advantage of project management is that it helps you to manage your projects effectively, enabling you to resolve problems more quickly. ಏನಾರ ಸಮಸ್ಯೆಗಳು ಬಂದ್ರೆ ನಿಮ್ ಪ್ರಾಜೆಕ್ಟ್ ಒಬ್ಬ ಲೀಡರ್ ಇರ್ತಾನೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾನೆ, ಅವ್ನು ಕೊಂಡ್ಬಿಟ್ಟು ಜಲ್ದಿ ಪ್ರಾಬ್ಲಮ್ಸ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಸಾಲ್ವ್ ಮಾಡ್ಬೇಕು. ವಾಟ್ ಆರ್ ದ ಬೆನಿಫಿಟ್ಸ್, ಅಡ್ವಾಂಟೇಜಸ್? ಪ್ರಾಜೆಕ್ಟ್ ನಿರ್ವಹಣೆ ಮಾಡ್ಲಿಕ್ಕೆ ಒಬ್ರು ಮ್ಯಾನೇಜರ್ ಇರೋದ್ರಿಂದ ಅಥವಾ ಪ್ರಾಜೆಕ್ಟ್ ಮೇಲುಸ್ತುವಾರಿ ಕೊಡೋದ್ರಿಂದ ಏನು ಲಾಭಗಳಿವೆ? ಬೆನಿಫಿಟ್ಸ್ ಅಂದ್ರೆ ಕನ್ನಡದಲ್ಲಿ ಲಾಭಗಳು. ಇಂಪ್ರೂವ್ ಯುವರ್ ಚಾನ್ಸಸ್ ಆಫ್ ಅಚೀವಿಂಗ್ ದ ಡಿಸೈರ್ಡ್ ರಿಸಲ್ಟ್. ಅಂದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ರಿಸಲ್ಟ್ಸ್, ಅದು ಜಲ್ದಿ ಅಚೀವ್ ಮಾಡಬಹುದು. ದಟ್ ಇಸ್ ದ ಅಡ್ವಾಂಟೇಜ್. ಗೇನ್ ಎ ಫ್ರೆಶ್ ಪರ್ಸ್ಪೆಕ್ಟಿವ್ ಆನ್ ಯುವರ್ ಪ್ರಾಜೆಕ್ಟ್ ಅಂಡ್ ಹೌ ಇಟ್ ಫಿಟ್ಸ್ ವಿತ್ ಯುವರ್ ಬಿಸ್ನೆಸ್ ಸ್ಟ್ರಾಟಜಿ. ಈಗ ನಿಮ್ದು ಪ್ರಾಡಕ್ಟ್ ರೆಡಿ ಮಾಡ್ತೀರಿ, ನಂದಿನಿ ಮಿಲ್ಕ್ ರೆಡಿ ಮಾಡ್ತೀರಿ, ಅಥವಾ ಸ್ಕೂಲ್ ಬ್ಯಾಗ್, ಕಾಲೇಜ್ ಬ್ಯಾಗ್ ರೆಡಿ ಮಾಡ್ತೀರಿ, ವಾಷಿಂಗ್ ಮಷಿನ್ ರೆಡಿ ಮಾಡ್ತೀರಿ. ಬಿಸ್ನೆಸ್ ಸ್ಟ್ರಾಟಜಿ ಬೇಕು ಅದಕ್ಕೊಂದು. ಅಡ್ವರ್ಟೈಸಿಂಗ್, ಕಾಮರ್ಸ್, ಮಾರ್ಕೆಟಿಂಗ್, ಅವು ವ್ಯಾಪಾರ ಆದ್ರಷ್ಟೇ ನಿಮ್ದು ಫ್ಯಾಕ್ಟ್ರಿ ನಡೀತದೆ. ನಿಮ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರಿಗೆ ನೀವು ರೊಕ್ಕ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಗೇನ್ ಎ ಫ್ರೆಶ್ ಪರ್ಸ್ಪೆಕ್ಟಿವ್, ವಿಷನ್, ವ್ಯೂ ಆನ್ ಯುವರ್ ಪ್ರಾಜೆಕ್ಟ್ ಅಂಡ್ ಸಿ ದಟ್ ಹೌ ಇಟ್ ಫಿಟ್ಸ್ ವಿತ್ ಯುವರ್ ಬಿಸ್ನೆಸ್ ಸ್ಟ್ರಾಟಜಿ. ನಿಮ್ಗೆ ಏನು ಮಾರುಕಟ್ಟೆ ವಿಧಾನ ಐತಿ, ವ್ಯಾಪಾರ ಮಾಡೋ ರೀತಿ ಐತಿ. ಸ್ಟ್ರಾಟಜಿ ಅಂದ್ರೆ ನೋಡ್ರಿ, ಒಂದು ತತ್ವ, ಒಂದು ಫಾರ್ಮುಲಾ, ಒಂದು ಸೂಚನೆ, ಒಂದು ಅಳವಡಿಕೆ, ಸೂತ್ರ ಅಂತಿರಲ್ಲ, ಸೂತ್ರ, ಬಿಸ್ನೆಸ್ ಸೂತ್ರ ಅಂದ್ರೆ ವ್ಯಾಪಾರದ ಒಂದು ಸೂತ್ರ ಇರ್ತದೆ, ತತ್ವ ಇರ್ತೈತಿ. ಅದ್ರ ಪ್ರಕಾರ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟಿಂಗ್ ಮೂವ್ ಮಾಡ್ಬೇಕಾಗ್ತದೆ. ಅದಕ್ಕೆ ಅದು ಐಡಿಯಾ ತಗೊಳ್ಳಿಕ್ಕೆ ನಿಮ್ಗೊಂದು ಫ್ರೆಶ್ ಪರ್ಸ್ಪೆಕ್ಟಿವ್ ವಿಷನ್ ಕೊಡ್ತೈತಿ. ಯಾರು ಕೊಡ್ತಾರ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೊಡ್ತೈತಿ. ಅದು ಒಂದು ಬೆನಿಫಿಟ್. ಪ್ರಯಾರಿಟೈಸ್ ಯುವರ್ ಬಿಸ್ನೆಸ್ ರಿಸೋರ್ಸಸ್ ಅಂಡ್ ಎನ್ಶೂರ್ ದೇರ್ ಎಫಿಷಿಯಂಟ್ ಯೂಸ್. ನೀವು ವ್ಯಾಪಾರಕ್ಕೆ ಏನು ಬಳಕೆ ಮಾಡ್ತೀರಿ, ಆ ಸಂಪನ್ಮೂಲಗಳನ್ನ ಯಾವ್ದು ಫಸ್ಟ್ ಯೂಸ್ ಮಾಡ್ಬೇಕು, ಯಾವ್ದು ಹಾಕಬಾರ್ದು, ಯಾವ್ದು ಖರೀದಿ ಮಾಡ್ಬೇಕು, ಆಮೇಲೆ ಅದು ಸರಿಯಾಗಿ ಉಪಯೋಗ ಆಗ್ತಾ ಇದೆಯೋ ಇಲ್ಲ ಅನ್ನೋದು ಕೂಡ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾನಿಟರ್ ಮಾಡ್ತದೆ. ಅದಕ್ಕೋಸ್ಕರ ಒಬ್ರು ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕು. ಸೊ ಪ್ರಯಾರಿಟೈಸ್ ಯುವರ್ ಬಿಸ್ನೆಸ್ ರಿಸೋರ್ಸಸ್, ಎನ್ಶೂರ್ ದೇರ್ ಎಫಿಷಿಯಂಟ್ ಯೂಸ್, ಸೆಟ್ ದ ಸ್ಕೋಪ್, ಶೆಡ್ಯೂಲ್ ಅಂಡ್ ಬಜೆಟ್ ಅಕ್ಯುರೇಟ್ಲಿ ಫ್ರಮ್ ದ ಸ್ಟಾರ್ಟ್. ಈ ಸ್ಕೋಪ್ ಅಂದ್ರೆ ವ್ಯಾಪ್ತಿ. ವ್ಯಾಪ್ತಿ ಅಂದ್ರೆ ಈಗ ನಾ ಹೇಳಿದ್ನಲ್ಲ, 3 ನಂದಿನಿ ಪ್ಯಾಕೆಟ್ ಕೊಡಬೇಕು, ನೀಲಿ ಪ್ಯಾಕೆಟ್, ಹಸಿರು ಗ್ರೀನ್ ಪ್ಯಾಕೆಟ್, ಚಾಕ್ಲೇಟ್ ಕಲರ್ ಪ್ಯಾಕೆಟ್, ಶುಭಮ್ ಹಾಲು, ಆಕಳ ಹಾಲು, ಕೌ ಮಿಲ್ಕ್ ಅಂಡ್ ಟೋನ್ಡ್ ಮಿಲ್ಕ್, ಕೌ ಮಿಲ್ಕ್ ಅಂಡ್ ಶುಭಮ್ ಎಮ್ಮೆ ಹಾಲು ಕೊಡಬೇಕು. ಇಷ್ಟೇ. ಸೊ ದಟ್ ಈಸ್ ಕಾಲ್ಡ್ ಎಸ್ ಎ ಸ್ಕೋಪ್. ಶೆಡ್ಯೂಲ್ ಅಂದ್ರೆ ಟೈಮಿಂಗ್ ಪೀರಿಯಡ್. ಬಜೆಟ್ ಅಂದ್ರೆ ಹೌ ಮಚ್ ಅಮೌಂಟ್ ಈಸ್ ಇನ್ವಾಲ್ವ್ಡ್. ಸೊ ಅಕ್ಯುರೇಟ್ಲಿ ಫ್ರಮ್ ದ ಸ್ಟಾರ್ಟ್ ಟು ದ ಎಂಡ್ ಇದೆಲ್ಲ ಮಾಡ್ಲಿಕ್ಕೆ, ಫಿಕ್ಸ್ ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡ್ತದೆ. ಸ್ಟೇ ಆನ್ ಶೆಡ್ಯೂಲ್ ಅಂಡ್ ಕೀಪ್ ಕಾಸ್ಟ್ ಅಂಡ್ ರಿಸೋರ್ಸಸ್ ಟು ದ ಬಜೆಟ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂದ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ, ಆ ಟೈಮ್ ಪ್ರಕಾರ ಕೆಲಸ ನಡೆಯಗತ್ತೈತೋ ಇಲ್ಲ ಅದು ಹೇಳ್ಕೊಡ್ತದೆ. ಕೀಪ್ ಕಾಸ್ಟ್ ಅಂಡ್ ರಿಸೋರ್ಸಸ್ ಟು ದ ಬಜೆಟ್. ಕಾಸ್ಟ್ ಅಂದ್ರೆ ಏನ್ ನೀವು ಖರ್ಚು ಮಾಡಾಕತ್ತೀರಿ ಆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ, ಆ ಪ್ರಾಡಕ್ಟ್ ಮಾಡ್ಲಿಕ್ಕೆ. ಆಮೇಲೆ ಆ ಸಂಪನ್ಮೂಲಗಳು ವೇಸ್ಟ್ ಆಗತ್ತವೋ, ಹಾಲು ಕೆಟ್ಟ ಹೊಂಟೈತೋ. ಈ ಮನೆ ಹೇಳಿದ್ರು ನೋಡ್ರಿ, ನಾವು 5 ಲಕ್ಷ ಲೀಟರ್ ಹಾಲು ಅಷ್ಟ ಹೊಂಟೈತಿ ಲಾಕ್ಡೌನ್ ಇರೋದ್ರಿಂದ. ಉಳಿದ 5 ಲಕ್ಷ ಹಾಲು ನಾವು ಮಿಲ್ಕ್ ಪೌಡರ್ ಮಾಡ್ಲಿಕ್ಕೆ ಯೂಸ್ ಮಾಡಾಕತ್ತೀವಿ. ಬೆಂಗಳೂರು KMF ನವ್ರು ಹೇಳಿದ್ರು.
ಇಲ್ಲ. ಯಾಕಂದ್ರೆ ಮೊದ್ಲಾದ್ರೆ ಲಾಕ್ಡೌನ್ ಇಲ್ಲ ಅಂದ್ರೆ 10 ಲಕ್ಷ ಲೀಟರ್ ಹಾಲು ಖರ್ಚಾಗ್ತದೆ ಪರ್ ಡೇ. ಈಗ ಲಾಕ್ಡೌನ್ ಆಗಿರೋದ್ರಿಂದ ಪರ್ಚೇಸಿಂಗ್ ಇರೋದ್ರಿಂದ ನಮ್ಗೆ ಲಾಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಸ್ಟೇ ಆನ್ ಶೆಡ್ಯೂಲ್, ಕೀಪ್ ಕಾಸ್ಟ್ ಅಂಡ್ ರಿಸೋರ್ಸಸ್ ಟು ಬಜೆಟ್. ಬಜೆಟ್ ಅಂದ್ರೆ ಏನ್ ಹೇಳ್ರಿ? ನಿಮ್ಮ ಹಣಕಾಸಿನ ನಿರ್ವಹಣೆ, ಆಯ ವ್ಯಯ. ಆಯ ಅಂದ್ರೆ ರೊಕ್ಕ ಬರುವುದು, ವ್ಯಯ ಅಂದ್ರೆ ನೀವು ಖರ್ಚು ಮಾಡೋದು, ಎಕ್ಸ್ಪೆಂಡ್ ಮಾಡೋದು, ಎಕ್ಸ್ಪೆಂಡಿಚರ್. ಈ ಬಜೆಟ್ ಪ್ರಕಾರ ಎಷ್ಟು ಹಾಲು ಬರ್ತೈತಿ ಅಷ್ಟು ಹಾಲು ಹೊರಗೆ ವ್ಯಾಪಾರ ಹೊಂಟೈತೋ ಇಲ್ಲೋ, ಮಾರ್ಕೆಟಿಂಗ್ ಆಗತ್ತೋ ಇಲ್ಲ, ಎಲ್ಲಾನು ನೀವು ಮ್ಯಾನೇಜ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್, ಇಂಪ್ರೂವ್ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ ಆಫ್ ವರ್ಕ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನೀವು ಅಲ್ಲಿ ಎಂಪ್ಲಾಯ್ ಮಾಡೋದ್ರಿಂದ, ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಹಾಕೋದ್ರಿಂದ ಉತ್ಪಾದನೆ ಅಭಿವೃದ್ಧಿ ಆಗ್ತದೆ, ಫಾಸ್ಟ್ ಪ್ರೊಡಕ್ಷನ್ ಆಗ್ತದೆ. ಕ್ವಾಲಿಟಿ ಆಫ್ ವರ್ಕ್, ಗುಣಮಟ್ಟ, ಕೆಲಸ ಗುಣಮಟ್ಟ ಇರ್ತದೆ. ಶುದ್ಧವಾದ ಹಾಲು ಕೊಡ್ಬೋದು, ಒಳ್ಳೆ ಸ್ಕೂಲ್ ಬ್ಯಾಗ್ ಕೊಡ್ಬೋದು, ಒಳ್ಳೆ ವಾಷಿಂಗ್ ಮಷಿನ್ ರೆಡಿ ಮಾಡಿ ಕೊಡ್ಬೋದು. ಪ್ರತಿಯೊಂದು ಇಂಚಿಂಚು ವರ್ಕ್ ಅಲ್ಲಿ ಕ್ವಾಲಿಟಿ ಅಂದ್ರೆ ಆ ಸೂಪರ್ವೈಸರ್ ಏನ್ ಮಾಡ್ತಾನ, ಮತ್ತೆ ಟೀಮ್ ಲೀಡರ್ಸ್ ಅಪಾಯಿಂಟ್ ಮಾಡ್ತಾನೆ. ಎಲ್ಲರೂ ಕರೆಕ್ಟ್ ಫಿನಿಶಿಂಗ್ ಮಾಡಾಕತ್ತಾರ ಇಲ್ಲೋ ಸ್ಕೂಲ್ ಬ್ಯಾಗ್, ಅಥವಾ ವಾಷಿಂಗ್ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡಕತ್ತಿದ್ರೆ ಕರೆಕ್ಟ್ ವಾಷಿಂಗ್ ಮಷಿನ್ ಆಸ್ ಪರ್ ಸ್ಪೆಸಿಫಿಕೇಶನ್ಸ್ ಇಟ್ ಇಸ್ ಗೆಟಿಂಗ್ ಮ್ಯಾನುಫ್ಯಾಕ್ಚರ್ಡ್ ಆರ್ ನಾಟ್, ಪ್ರೊಡಕ್ಷನ್ ಆಗ್ತಾ ಇದೆಯೋ ಇಲ್ಲ, ಇದೆಲ್ಲ ನೋಡ್ಬೋದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬೆನಿಫಿಟ್. ಇಟ್ ಎನ್ಕರೇಜಸ್ ಕನ್ಸಿಸ್ಟೆಂಟ್ ಕಮ್ಯುನಿಕೇಶನ್ ಅಮಂಗ್ ಸ್ಟಾಫ್, ಸಪ್ಲೈಯರ್ಸ್ ಅಂಡ್ ಕ್ಲೈಂಟ್ಸ್. ಅದೇನ್ ಮಾಡ್ತದಂದ್ರೆ, ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ, ಕಮ್ಯುನಿಕೇಶನ್ ಅಂದ್ರೆ ಸಂವಾದ, ಅಭಿಪ್ರಾಯ ವ್ಯಕ್ತಪಡಿಸೋದು. ಅಮಂಗ್ ಸ್ಟಾಫ್, ಸಪ್ಲೈಯರ್ಸ್ ಅಂಡ್ ಕ್ಲೈಂಟ್ಸ್. ಸಪ್ಲೈಯರ್ಸ್ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಅನ್ನ ಮಾರೋರು ಇರ್ಬೋದು, ಅಥವಾ ನಮಗೆ ರಾ ಮೆಟೀರಿಯಲ್ಸ್ ಕೊಡೋರು ಇರ್ಬೋದು. ಅಮಂಗ್ ಸ್ಟಾಫ್ ಅಂದ್ರೆ ಎಂಪ್ಲಾಯೀಸ್ ಆಫ್ ದಟ್ ಪ್ರೊಡಕ್ಷನ್ ವರ್ಕ್. ಕ್ಲೈಂಟ್ಸ್ ಅಂದ್ರೆ ನಮ್ಮ ಗ್ರಾಹಕರು, ಅದನ್ನ ಯಾರು ಉಪಯೋಗ ಮಾಡ್ಕೋತಾರ ಅವರು. ಸ್ಯಾಟಿಸ್ಫೈ ದ ವೇರಿಯಸ್ ನೀಡ್ಸ್ ಆಫ್ ದ ಪ್ರಾಜೆಕ್ಟ್ಸ್ ಸ್ಟೇಕ್ ಹೋಲ್ಡರ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲಾಭ ಏನಂದ್ರೆ, ಈ ಪ್ರಾಜೆಕ್ಟ್ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಅದರಲ್ಲಿ ಪಾಲುದಾರರು ಯಾರ್ಯಾರು ಇರ್ತಾರ, ಯಾರ್ಯಾರು ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಗ್ರಾಹಕರು ಇರ್ತಾರ, ಅವ್ರೆಲ್ಲರ ಬೇಡಿಕೆಗಳನ್ನ ನಾವು ತೃಪ್ತಿ ಪಡಿಸಿದ್ವೋ ಇಲ್ಲೋ, ಟೈಮ್ ಟು ಟೈಮ್ ಆ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡಿದ್ವೋ ಇಲ್ಲೋ, ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂದ ಗೊತ್ತಾಗ್ತದೆ ಬೆನಿಫಿಟ್. ಮಿಟಿಗೇಟ್ ರಿಸ್ಕ್ಸ್ ಆಫ್ ಪ್ರಾಜೆಕ್ಟ್ ಫೇಲಿಂಗ್. ಪ್ರಾಜೆಕ್ಟ್ ಫೇಲ್ ಆಗ್ತೈತಿ, ಫ್ಲಾಪ್ ಆಗ್ತೈತಿ, ಕೆಟ್ಟ ಹೋಗ್ತೈತಿ, ಅರ್ಧಕ್ಕೆ ನಿಲ್ತೈತಿ, ಇಂಥವೆಲ್ಲ ಗಂಡಾಂತರಗಳು ಬರ್ತಾವಂದ್ರೆ ಟು ಮಿಟಿಗೇಟ್ ಮೀನ್ಸ್ ಟು ಮಿನಿಮೈಸ್, ಕಡಿಮೆ ಮಾಡ್ಬೋದು ಅವ್ರ ರಿಸ್ಕ್ಸ್ ಅನ್ನ. ಇನ್ಕ್ರೀಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಗ್ರಾಹಕರ ತೃಪ್ತಿ ಅನುಗುಣವಾಗಿ ನೀವು ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಮಾಡಬಹುದು. ಯಾಕೆ? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೈಮ್ ಟು ಟೈಮ್ ಸೂಪರ್ವಿಷನ್ ಮಾಡ್ತೀವಿ. ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ನೀವು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥ ಪ್ರಾಡಕ್ಟ್ ಅನ್ನ ಫೈನ್ ಟ್ಯೂನ್ ಮಾಡೋದು. ನೋಡ್ರಿ, ಹಾಲು ನೀರ್ ಬರಾಗತ್ತ, ದಿನಿ ಹಾಲು ಇನ್ನಷ್ಟು ಥಿಕ್ ಕೊಡ್ಬೇಕೇನ್ರಿ, ಕಾನ್ಸಂಟ್ರೇಷನ್ ಅಂತ ಮಿಲ್ಕ್ ಕಂಟೆಂಟ್ ಶುಡ್ ಬಿ ಥಿಕ್, ಇಂಪ್ರೂವ್ ಮಾಡ್ಬೋದು. ಈಗ ಹಾಲು ಕ್ಲೀನ್ ಇಲ್ಲ ನೋಡ್ರಿ, ಮನ್ನ ಹಾಲ್ನಾಗ ಏನೋ ಕಸ ಬಂದಿತ್ತು, ಪ್ರಾಪರ್ ಫಿಲ್ಟರಿಂಗ್ ಮಾಡಬಹುದು. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ನೀಡ್ ಪ್ರಕಾರ first benefit is it gains a competitive advantage and boost your bottom line. ಅಂದ್ರೆ ಸ್ಪರ್ಧಾತ್ಮಕವಾಗಿ ಬೇರೆ ಹಾಲ್ ಮ್ಯಾನುಫ್ಯಾಕ್ಚರ್ ಕೂಡ, ಬೇರೆ ವಾಷಿಂಗ್ ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಕೂಡ ನಾವು ಕೂಡ ಸ್ಪರ್ಧೆ ಮಾಡ್ಬೋದು, ಕಾಂಪೀಟ್ ಮಾಡ್ಬೋದು. ಅಂದ್ರೆ ಒಳ್ಳೆ ಕ್ವಾಲಿಟಿ ವಾಷಿಂಗ್ ಮಷಿನ್ ಕಡಿಮೆ ರೇಟ್ನಾಗ ಕೊಡೋದು, ಆಮೇಲೆ ಜಲ್ದಿ ಡೆಲಿವರಿ ಕೊಡೋದು. ಈಗ ನೀವು ಸ್ಕೂಟರ್ ಬೈಕ್ ಬುಕ್ ಮಾಡಿ ಬರ್ತೀರಿ, 6 ತಿಂಗಳು ಬೇಕಂದ್ರೆ ಆ ಅಂಗಡಿಗೆ ಹೋಗಂಗಿಲ್ಲ, 3 ತಿಂಗಳೊಳಗ ಅಥವಾ ಅದಕ್ಕಿಂತ ಮೊದಲು 1 ತಿಂಗಳು. ನೋಡ್ರಿ, ನಮ್ ದೀಪಾವಳಿ ದಿವಸ ಬೈಕ್ ಬೇಕು, ನಮಗೆ ಪಲ್ಸರ್ ಬೈಕ್ ಬೇಕು ದೀಪಾವಳಿ. ಯಾವ ಕಂಪನಿ ಜಲ್ದಿ ಡೆಲಿವರಿ ಕೊಡ್ತೈತಿ ಅಲ್ಲಿ ನೀವು ಹೋಗ್ತೀರಿ. ಆ ಬೈಕ್ ನೀವು ಎಷ್ಟೋ ಚಲೋ ಕ್ವಾಲಿಟಿ ಇರಲಿ, ಅವ್ರು 6 ತಿಂಗಳು ತಗೋತಾರಂದ್ರೆ ಅಲ್ಲಿ ಹೋಗಂಗಿಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಕಾಂಪಿಟೇಟಿವ್ ಅಡ್ವಾಂಟೇಜ್ ವಿಚ್ ವಿಲ್ ಬೂಸ್ಟ್ ಯುವರ್ ಬಾಟಮ್ ಲೈನ್. ಅಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಏನ್ ಮಾಡ್ತಾರಂದ್ರೆ ಆ ಪ್ರೊಡಕ್ಷನ್ ಮಾಡೋರ್ನ ಎಲ್ಲಾರನ್ನು ಮೋಟಿವೇಟ್ ಮಾಡ್ತಾರೆ. ನಮ್ಗೆ ಸ್ಪರ್ಧೆ ಬಾಳದ, ಮಾರ್ಕೆಟ್ನ ಡಿಮ್ಯಾಂಡ್ ಬಾಳದ, ನಾವು ಹಾರ್ಡ್ ವರ್ಕ್ ಮಾಡಬೇಕು, ಸ್ಪರ್ಧಾತ್ಮಕವಾಗಿ ನಾವು ಕೊಡಬೇಕು ಅನ್ನೋದ. ಸೊ ದೀಸ್ ಆರ್ ಆಲ್ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಲಾಸ್ಟ್ ಪಾಯಿಂಟ್ ಇಸ್ ಆಬ್ಸ್ಟಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆಬ್ಸ್ಟಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಡ್ಡಿ ಆತಂಕಗಳು ಬರ್ತಾವ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ, ಪ್ರಾಜೆಕ್ಟ್ ನಿರ್ವಹಣೆ ಮಾಡ್ಲಿಕ್ಕೆ ಅಡ್ಡಿ ಆತಂಕಗಳು ಏನದಾವಪ್ಪ? To enjoy the various benefits of project management given as above, following obstacles should be overcome carefully. ಏನು ಆಬ್ಸ್ಟಕಲ್ಸ್? ಪ್ರಾಜೆಕ್ಟ್ ಅಲ್ಲಿ ಕಾಂಪ್ಲೆಕ್ಸಿಟೀಸ್ ಇರ್ತಾವ, ಅದನ್ನ ನಿರ್ವಹಣೆ ಮಾಡೋದು ಅಥವಾ ಅದನ್ನ ಸಾಲ್ವ್ ಮಾಡೋದು ಅಷ್ಟು ಈಸಿ ಅಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್. ಎಕ್ಸಿಕ್ಯೂಷನ್ ಆಫ್ ಕಸ್ಟಮರ್ಸ್ ಸ್ಪೆಷಲ್ ರಿಕ್ವೈರ್ಮೆಂಟ್ might result a time delay and coordination with many agencies. ಈ ಕಸ್ಟಮರ್ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಕೇಳ್ತಾನೆ, ಬೈಕ್ ತಗೋತಾನೆ,
ನೋಡ್ರಿ ಅದು 1 ಲೀಟರ್ಗೆ ಪೆಟ್ರೋಲ್ಗೆ ನಿಮ್ದು 70 ಕಿಲೋಮೀಟರ್ ಹೇಳ್ತದಲ್ಲ 100 ಕಿಲೋಮೀಟರ್ ಡೆಲಿವರಿ ಕೊಡ್ಬೇಕು, ಮೈಲೇಜ್ ಕೊಡ್ಬೇಕು. ಅದು ಆಗದೆ ಇರೋ ಮಾತು. ಟೈರ್ ಸೌಕಳಿ 6 ತಿಂಗಳಕ್ಕೆ ಆಗ್ತಾವಂತೀರಿ ನೀವು. ಟೈರ್ ಸೌಕಳಿ 1 ವರ್ಷ ಆದ್ರೂ ಟೈರ್ ಸೌಕಳಿ ಆಗ್ಬಾರ್ದ್ರಿ. 1000 ಕಿಲೋಮೀಟರ್ಗೆ ಟೈರ್ ಚೇಂಜ್ ಮಾಡ್ಬೇಕಂತ ನೀವು ಹೇಳ್ತೀರಿ. ಇಲ್ಲ ಸರ್ 2000 ಕಿಲೋಮೀಟರ್ ಹೊಡೆದ್ರು ಟೈರ್ ಸೌಕಳಿ ಬರಬಾರ್ದು ಅಂತ ಕಸ್ಟಮರ್ ಹೇಳ್ತಾರೆ. ಸೊ ಇದನ್ನ ಮ್ಯಾನೇಜ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಜೊತೆ ಆಸ್ ಪರ್ ಕಸ್ಟಮರ್ ಡಿಮಾಂಡ್ಸ್. ಕಸ್ಟಮರ್ ಅಂದ್ರೆ ನೀವು ಗ್ರಾಹಕರು, ಉಪಯೋಗ ಮಾಡೋರು, ಅವ್ರ ಜೊತೆ ಸಮನ್ವಯತೆ ಕೋಆರ್ಡಿನೇಷನ್ ಮಾಡೋದು ಕಷ್ಟ ಆಗ್ತದೆ ವಿತ್ ಮೆನಿ ಏಜೆನ್ಸೀಸ್. ಆರ್ಗನೈಸೇಷನ್ ರೀಸ್ಟ್ರಕ್ಚರಿಂಗ್ ಇಸ್ ಅ ಟಿಪಿಕಲ್ ಟಾಸ್ಕ್. ಆರ್ಗನೈಸೇಷನ್ ಅಂದ್ರೆ ಈಗ ನೀವು ಸ್ಕೂಟರ್ ಮ್ಯಾನುಫ್ಯಾಕ್ಚರ್ ಮಾಡೋದು ಕಂಪನಿ, ವಾಷಿಂಗ್ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಒಂದು ಆರ್ಗನೈಸೇಷನ್. ಅದರಲ್ಲಿ ರೀಸ್ಟ್ರಕ್ಚರ್ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗ್ಲಿ, ಎಂಪ್ಲಾಯೀಸ್ ಚೇಂಜ್ ಮಾಡೋದಾಗ್ಲಿ, ಅವ್ರ ರ್ಯಾಂಕ್ ಗ್ರೇಡ್ ಚೇಂಜ್ ಮಾಡೋದು, ಅಥವಾ ಆ ಕಂಪನಿ ಯೂನಿಟ್ ಬೇರೆ ಬೇರೆ ಕಡೆ ಮತ್ತೆ ಪುನಃಸ್ಥಾಪನೆ ಮಾಡೋದು. ಈ ಪೆಪ್ಸಿ ಕುಡಿತೀರಿ, ಕೋಲ್ಡ್ ಡ್ರಿಂಕ್ಸ್ ಕುಡಿತೀರಿ, ಎಲ್ಲ ಬಾಂಬೆ ಪಾರ್ಲೆದಿಂದ ಬರಂಗಿಲ್ಲ. ಇಲ್ಲೇ ಅದ್ರದ್ದು ರೀಫಿಲ್ಲಿಂಗ್ ಪ್ಲಾಂಟ್ಸ್ ಇರ್ತವೆ. ಧಾರವಾಡದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಅದ್ರಿಗೆ ಪೆಪ್ಸಿ ರೀಫಿಲ್ಲಿಂಗ್ ಪ್ಲಾಂಟ್ ಅದ. ನೀವು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರಿ, ಯಾವುದು ಪ್ಯಾರಾಚೂಟ್, ಎಲ್ಲ ಬಾಂಬೆಯಿಂದ ಬರಂಗಿಲ್ಲ. ಪ್ಯಾರಾಚೂಟ್ ಆಯಿಲ್ ರೀಫಿಲ್ಲಿಂಗಿಗೆ ಅಲ್ಲಲ್ಲೇ ಪ್ಲಾಂಟ್ಸ್ ಮಾಡಿರ್ತಾರೆ. ಸೊ ಹಿಂಗೆ ಆರ್ಗನೈಸೇಷನ್ ರೀಸ್ಟ್ರಕ್ಚರಿಂಗ್ ಇಸ್ ಅ ಟಿಪಿಕಲ್ ಟಾಸ್ಕ್. ಅಂದ್ರೆ ಮಲ್ಟಿಪಲ್ ಸಿಸ್ಟರ್ ಯೂನಿಟ್ಸ್ ಆರ್ಗನೈಸ್ ಮಾಡೋದು ಒಂದು ಟ್ರಿಕ್ಕಿ ಇರ್ತದೆ, ರಿಸ್ಕ್ ಇರ್ತದೆ, ಟಿಪಿಕಲ್ ಟಾಸ್ಕ್. Project risks coupled with statutory changes are a nightmare for the project manager. Project risk coupled with statutory changes. ಇನ್ನು ಸಿಗರೇಟ್ ಸೇರ್ತೀರಿ, ಸಿಗರೇಟ್ ಪ್ಯಾಕ್ ಮೇಲೆ ಏನು ಪ್ರಿಂಟ್ ಮಾಡಿರ್ತಾರೆ, ಶಾಸನ ವಿಧಿಸಿದ ಎಚ್ಚರಿಕೆ. ಇಂಗ್ಲಿಷ್ನಲ್ಲಿ ಏನೋ ಸ್ಟ್ಯಾಚ್ಯುಟರಿ ವಾರ್ನಿಂಗ್. ಸಿಗರೇಟ್ ಸೇದಿದ್ರ, ಗುಟ್ಕಾ ತಿಂದ್ರ ನಿಮ್ಗೆ ಬಾಯಾಗ ಮೌತ್ ಕ್ಯಾನ್ಸರ್ ಆಗ್ತೈತಿ ಅದೇನು ಅಂತ ಹೇಳಿ. ಸೊ ನೀವು ಗೌರ್ಮೆಂಟ್ ರೂಲ್ಸ್ನು ಪ್ರಿಂಟ್ ಮಾಡಬೇಕು, ಪ್ಲಸ್ ನಿಮ್ಮ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಸೇಲು ಮಾಡಬೇಕು. So these are all called as what? Project risks. They became nightmare. ಅಂದ್ರೆ ಒಂಥರ ಆಗ್ಲಾರ್ದಂಗ ಅನಿಸ್ತಾವ. ನೈಟ್ಮೇರ್ ಅಂದ್ರೆ ಏನು, ಫಿಕ್ಷನ್, ಅದು ಪಾಸಿಬಿಲಿಟಿ ಇಲ್ಲ ಅನಿಸ್ತದೆ ಪ್ರಾಜೆಕ್ಟ್ ಮ್ಯಾನೇಜರ್. ಇವನ್ನೆಲ್ಲ ಅವ ಓವರ್ಟೇಕ್ ಮಾಡಬೇಕು. ಚೇಂಜಸ್ ಇನ್ ಟೆಕ್ನಾಲಜಿ ನೀಡ್ಸ್ ಹೈಲಿ ಕ್ವಾಲಿಫೈಡ್ ಟೀಮ್. ಪ್ರೊಜೆಕ್ಟ್ ಮಾಡ್ತಿರ್ತೀರಿ, ಒಂದು 3 ವರ್ಷ 6 ವರ್ಷ ಸ್ಪ್ಯಾನ್ ಇರ್ತದೆ. ನನ್ನ ತಂತ್ರಜ್ಞಾನ ಚೇಂಜ್ ಆಗ್ತೈತೆ, ಟೆಕ್ನಾಲಜಿ ಚೇಂಜ್ ಆಗ್ತೈತೆ. ಟೆಕ್ನಾಲಜಿ ಚೇಂಜ್ ಆದ ಕೂಡಲೇ ಅದು ಗೊತ್ತಿರೋ ಇಂಜಿನಿಯರ್ಸ್ ನಿಮ್ ಕಡೆಗೆ ಇರಂಗಿಲ್ಲ. ಸೊ ಅವ್ರನ್ನೆಲ್ಲ ಹೊಸ ಟೀಮ್ ತೊಗೊಂಡ್ಬರ್ಬೇಕಾಗ್ತದೆ. So these changes in technology needs a different kind of experts, engineers. ಇವ್ರನ್ನೆಲ್ಲ ರಿಕ್ರೂಟ್ ಮಾಡೋದು ಟೈಮ್ ಟು ಟೈಮ್. ಪ್ರಾಜೆಕ್ಟ್ ನಿಲ್ಲಲಾರ್ದಂಗೆ ನೋಡ್ಕೊಳ್ಳೋದು ಕೂಡ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಚಾಲೆಂಜ್ ಆಗಿರುತ್ತೆ. ಸೊ ಫಾರ್ವರ್ಡ್ ಪ್ಲಾನಿಂಗ್ ಅಂಡ್ ಪ್ರೈಸಿಂಗ್ ಬೇಕಾಗ್ತದೆ. ಫಾರ್ವರ್ಡ್ ಪ್ಲಾನಿಂಗ್ ಅಂದ್ರೆ ಮುಂದಾಗ್ಲೇ 3 ತಿಂಗಳ ಮೊದಲ 6 ತಿಂಗಳ ಮೊದಲ ಪ್ಲಾನ್ ಮಾಡಬೇಕು, ಪ್ರೈಸ್ ಫಿಕ್ಸ್ ಮಾಡ್ಬೇಕು ನಿಮ್ಮ ಪ್ರಾಡಕ್ಟ್ ಅದು ಚೇಂಜಸ್ ಆಗ್ಲಾರ್ದ. ಸೊ ಈ ತರ ಕೆಲವೊಂದಿಷ್ಟು ಆಕ್ಟಿವಿಟೀಸ್ ಆಬ್ಸ್ಟೆಕಲ್ಸು ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಬರ್ತದೆ. ಸೊ ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಡಿಸ್ಅಡ್ವಾಂಟೇಜಸ್ ಆರ್ ಹರ್ಡಲ್ಸ್ ಆರ್ ಪಿಟ್ಫಾಲ್ಸ್, ಆಬ್ಸ್ಟೆಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಜೆಕ್ಟ್ ಅಡ್ವಾಂಟೇಜಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಅಂದ್ರೆ ಒಂದು ಮೇಲುಸ್ತುವಾರಿ, ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಬ್ರು ಪ್ರಾಜೆಕ್ಟ್ ಮ್ಯಾನೇಜರ್ ಹಾಕಿದ್ರೆ ನಮ್ಗೇನ್ ಬೆನಿಫಿಟ್ಸ್ ಬರ್ತಾವ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಟಾಪಿಕ್? ಕೇಳ್ತಾ ಇದೀಯಾ? ಹಾ ಸರ್, ಕೇಳ್ತಾ ಇದೆ ಸರ್. ಇನ್ನೆರಡು ಟಾಪಿಕ್ ಕವರ್ ಮಾಡೋಣ 4 ಗಂಟೆವರೆಗೆ. ಓಕೆ ಸರ್. Project management as a profession, shall we continue or shall we take it on next Tuesday? Okay sir, thank you sir. Okay sir, thank you sir. Tuesday, are you free? Tuesday afternoon? No, sir. ನೆಕ್ಸ್ಟ್ ಕ್ಲಾಸ್ ತಗೊಳ್ಳಿ ಸರ್. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ Tuesday, coming Tuesday afternoon. ಓಕೆ ಸರ್. ಓಕೆ ಸರ್. ನಮ್ಮ ಆನ್ಸರ್ ಮಾಡ್ಬೇಕು. ಮಂಗಳವಾರ ಮಧ್ಯಾಹ್ನ ತಗೊಳ್ಳೋಣ. ಮಂಗಳವಾರ ಮಧ್ಯಾಹ್ನ 2:30 ಹುಬ್ಳಿ ಗವರ್ಮೆಂಟ್ ಪಾಲಿಟೆಕ್ನಿಕ್. Hello sir. ಹಾ ಹೇಳ್ರಿ. ಓಕೆ ಸರ್. ಓಕೆ ಓಕೆ. ಮಾರ್ನಿಂಗ್ ಆಗಂಗಿಲ್ಲಮ್ಮ, ಮಧ್ಯಾಹ್ನನೇ ಕರೆಕ್ಟ್. ನಂಗೆ ಪ್ರತಿ ಎಲ್ಲಾ ಕ್ಲಾಸು ಮಧ್ಯಾಹ್ನನೇ 2:30. Sir morning sir ನಿದ್ದೆ ಬರಲ್ಲ sir. ಮಧ್ಯಾಹ್ನನೇ ನಿದ್ದೆ ಮಾಡಬಾರ್ದು. ಟೀ ಕುಡುದು ಕಾಫಿ ಕುಡುದು ಫ್ರೆಶ್ ಆಗ್ಬೇಕು. ಆಯ್ತಾ? ಮಾರ್ನಿಂಗ್ ಎಲ್ಲಾರು ಫ್ರೆಶ್ ಇರ್ತಾರೆ 9 to 12. ಹಾ ಸರ್, ಮಧ್ಯಾಹ್ನ ಇರಲ್ಲ ಸರ್, ಬೆಳಗ್ಗೆ ಟೀ ಕುಡಿತೀವಿ ಮಧ್ಯಾಹ್ನ. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೇಳ್ತಾ ಇದ್ರಿ, ಈಗ ನಾ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನೀವೆಲ್ಲ ಇಂಜಿನಿಯರ್ಸ್ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ಬೇಕಾಗ್ತದೆ. ಆಯ್ತು. Are you able to understand? Okay sir.
ಸೆಟ್ ಆಗ್ಬಿಡ್ರಿ, ಮೆಂಟಲಿ ಬಿ ಪ್ರಿಪೇರ್ಡ್. ರಾಜೇಶ್ ಹೊಂಗಲ್ ಸರ್ ಕ್ಲಾಸ್ ಇಸ್ ಆಲ್ವೇಸ್ ಇನ್ ದ ಆಫ್ಟರ್ನೂನ್ 2:30. ಗೊತ್ತಾಯ್ತಾ? Okay, sir. ಕ್ಲಾಸ್ ಮುಗಿದ್ಮೇಲೆ ಊಟ ಮಾಡ್ರಿ, ಅದು ತಲೆಯಾಗಿನ ತೆಗೆದು ಬಿಡ್ರಿ. ರಿಮೂವ್ ದ ಮೆಂಟಲ್ ಎಗೋನಿ. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೋಡ್ತಿಲ್ಲ ಎಷ್ಟು ಚಾಲೆಂಜಿಂಗ್ ಇದೆ ಸಬ್ಜೆಕ್ಟ್, ಎಷ್ಟು ರಿಸ್ಕ್ ಇದೆ ಅದು. ಮತ್ತೆ ನಿಮಗೆ ತಿಳಿಲಿಲ್ಲ ಅಂದ್ರೆ ಮತ್ತೆ ನನಗೆ ವಾಟ್ಸ್ಆಪ್ ನಂಬರ್ ಅಲ್ಲಿ ನಿಮ್ ಕ್ವಶನ್ಸ್ ಹಾಕ್ರಿ. ಸ್ಲೋ ಎಕ್ಸ್ಪ್ಲೇನ್ ಮಾಡ್ಬೇಕು, ಫಾಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಬೇಕು, ಬೇಕು, ಹಾಗೆ ವಾಟ್ಸ್ಆಪ್ ಅಲ್ಲಿ ನನಗೆ ಮತ್ತೆ ನೀವು ಮೆಸೇಜ್ ಹಾಕ್ರಿ ಇದೇ ನಂಬರ್ ಅಲ್ಲಿ. ನಂಬರ್ ಗೊತ್ತಿದೆ ಅಂತ ನಿಮ್ಗೆ ಎಲ್ಲರಿಗೂ ಹಾಕ್ರಿ. ಶಾಲ್ ವಿ ಮೀಟ್ ಆನ್ ಟ್ಯೂಸ್ಡೇ ಆಫ್ಟರ್ನೂನ್, ಕಮಿಂಗ್ ಟ್ಯೂಸ್ಡೇ, ಡೇ ಆಫ್ಟರ್ ಟುಮಾರೋ? Yes, sir. Okay, sir. 2:30. Okay, sir. I will continue from this point. Project management as a profession. Alida continue ಮಾಡ್ತೀನಿ. Yes, sir. Shall we stop now? Yes, sir. Sir. Okay, thank you. Thank you one and all. Thank you, sir.